ಜ್ಯೋತಿಷ್ಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಪಾಠದಲ್ಲಿ ಗ್ರಹಗಳು, ಕಾರಕತ್ವಗಳು. ಕಾರಕತ್ವ ಅಂತಂದರೆ ಸೂಚಕರು ಅಂತ ಅರ್ಥ. ಮನುಷ್ಯ ತಾನು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಪಾಪ ಕರ್ಮಗಳನ್ನು ಸೂಚನೆ ಮಾಡುವಂಥ ವ್ಯವಸ್ಥೆ ಭಗವಂತ ಗ್ರಹಗಳ ಮುಖಾಂತರವಾಗಿ ನಮಗೆ ಕೊಟ್ಟಿದ್ದಾನೆ. ಜಾತಕವನ್ನು ನೋಡಿ, ಒಂದು ನಿಮಿಷ. ಹರೇ ಶ್ರೀನಿವಾಸ. ಈ ರೀತಿ ಗ್ರಹಗಳಿಂದ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಪಾಪಗಳನ್ನು, ಹರೇ ಶ್ರೀನಿವಾಸ, ಈ ರೀತಿ ಗ್ರಹಗಳಿಂದ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಪಾಪ ಕರ್ಮಗಳನ್ನು ತಿಳಿಯುವಂಥ ವ್ಯವಸ್ಥೆ ಗ್ರಹಗಳ ಮುಖಾಂತರವಾಗಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಗ್ರಹಗಳು ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಪಾಪಗಳನ್ನು, ನಮ್ಮ ಆಟಿಟ್ಯೂಡ್, ಸಂಸ್ಕಾರವನ್ನು ಸೂಚನೆ ಮಾಡ್ತದೆ. ಅದನ್ನೇ ನಾವಿಲ್ಲೇನಂತೀವಿ, ಕಾರಕತ್ವಗಳು ಅಂತ ಕರಿತೇವೆ. ಕಾರಕತ್ವಗಳು ಅಂದರೆ ಸೂಚಕಗಳು ಅಂತ ಅರ್ಥ. ಇದು ಕಳೆದ ಬಾರಿ ನಾವು ಸಹಜ ಕಾರಕತ್ವಗಳು ಅಂದರೆ ಏನು, ಆಧಿಪತ್ಯ ಕಾರಕತ್ವಗಳೆಂದರೇನು ಡೆಫಿನಿಷನ್ ನೋಡಿದ್ವಿ. ಸಹಜ ಕಾರಕತ್ವ ಅಂತಂದರೆ ಇಟ್ಸ್ ಎ ಮೇನ್ ಡ್ಯೂಟಿ. ಒಂದು ಗ್ರಹಕ್ಕೆ ನಮ್ಮ ಜೀವನದಲ್ಲಿ ಯಾವ ಯಾವ ವಿಷಯಗಳು ಅಸೈನ್ ಆಗಿರುತ್ತೆ, ಅದರ ಮುಖಾಂತರವಾಗಿ ನಾನು ಏನು ತಿಳ್ಕೊಳ್ಬೋದು, ಇದು ಸಹಜವಾಗಿ ಸೂಚನೆ ಮಾಡುವಂಥದ್ದು. ಆಧಿಪತ್ಯ ಕಾರಕತ್ವ ಅಂತಂದರೆ ಟೆಂಪರರಿ, ಅದು ಅಸೈನ್ಡ್ ಡ್ಯೂಟಿ ಅಂತೇವೆ. ಅದು ಮ್ಯಾಕ್ಸಿಮಮ್ ಅಂದರೆ ಈ ಜನ್ಮಕ್ಕೆ ಮಾತ್ರವೇ, ಬರೋ ಜನ್ಮಕ್ಕೆ ಅದು ಇರೋದಿಲ್ಲ. ಇದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ, ಬದಲಾಗ್ತಾ ಇರ್ತದೆ. ಒಂದೊಂದು ಡ್ಯೂಟಿ ಒಂದೊಂದು ಗ್ರಹಕ್ಕೆ ಒಬ್ಬೊಬ್ಬರ ಜಾತಕದ ಮೇಲೆ ಡಿಪೆಂಡ್ ಆಗ್ತದೆ. ಅದನ್ನು ನಾವು ಮುಂದಿನ ಪಾಠಗಳಲ್ಲಿ ನಾವು ನೋಡೋಣ. ಕಳೆದ ಬಾರಿ ಪಾಠದಲ್ಲಿ ಕಾರಕತ್ವ ಅಂತಂಬುದು ಮನುಷ್ಯನ ಅಂತರಂಗ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು, ಒಳಗಿನ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಎಕ್ಸ್ಟರ್ನಲ್ ಅಲ್ಲ, ಇಂಟರ್ನಲ್. ಮನುಷ್ಯನ ಸಂಸ್ಕಾರವನ್ನು, ಸಂಸ್ಕಾರ ಅಂತಂದರೆ ನಾವೇನಂತೇವೆ, ಒಳ್ಳೆ ಆ್ಯಟಿಟ್ಯೂಡ್ ಅಂದ್ಕೊಳ್ತೇವೆ. ಸಂಸ್ಕಾರ ಅಂದರೆ ಅದೆಲ್ಲ ಸ್ಕಿಲ್, ಬಿಹೇವಿಯರ್ ಅನ್ಬೋದು. ಅದೇ ರೀತಿ ಸ್ಕಿಲ್ ನೈಪುಣ್ಯತೆಯನ್ನು ಸೂಚನೆ ಮಾಡ್ತದೆ. ಆಮೇಲೆ ಯಾವುದೇ ಒಂದು ವಿಚಾರದಲ್ಲಿ ಮನುಷ್ಯ ತೃಪ್ತಿ ಆಗ್ತಾನೆ ಇಲ್ವಾ, ಅಲ್ಟಿಮೇಟ್ಲಿ ಅವನು ಹ್ಯಾಪಿ ಅಂತಂಬೋದು ತೃಪ್ತಿ ಮೇಲಿರ್ತದೆ. ಆ ತೃಪ್ತಿ ಅಂತ ಸಿಗುತ್ತಾ ಇಲ್ವ ಅಂತಂಬೋದು ಕೂಡ ಗ್ರಹಗಳೇ ಸೂಚನೆ ಮಾಡ್ತದೆ. ಇದು ನಾವು ಕಳೆದ ಬಾರಿ ನೋಡಿದಂಥ ವಿಚಾರ. ಅದರ ಜೊತೆ ಕಳೆದ ಬಾರಿ ಒಂದೇ ಒಂದು ಗ್ರಹದ ಬಗ್ಗೆ ಮಾತ್ರ, ಸೂರ್ಯಗ್ರಹ ನಮ್ಮ ಜೀವನದಲ್ಲಿ ಯಾವ ಯಾವ ವಿಚಾರವನ್ನು ಸೂಚನೆ ಮಾಡುತ್ತೆ ಅಂತಂಬೋದು ನೋಡಿದ್ವಿ. ಒಂದು ಸೂರ್ಯ ಆತ್ಮಕಾರಕ, ಪಿತೃಕಾರಕ, ಶರೀರಕ್ಕೆ ಕಾರಕ, ರಾಜ್ಯಕ್ಕೆ ಕಾರಕ, ನೇತ್ರಕಾರಕ, ಹೃದಯ, ಸ್ವಭಾವ, ಧೈರ್ಯ, ಅಧಿಕಾರ, ಪಿತ್ತ ಪ್ರಕೃತಿ, ಸತ್ಯ, ಈ ವಿಷಯಗಳನ್ನೆಲ್ಲ ಕೂಡ ಸೂರ್ಯಗ್ರಹ ಅಂತಂಬುದು ಸೂಚನೆ ಮಾಡುತ್ತೆ. ಇದು ನಮಗೆ ಗೊತ್ತಿದೆ. ಇವತ್ತು ಉಳಿದ ಗ್ರಹಗಳೇನೇನಿದೆ ನಮ್ಮ ಜೀವನದಲ್ಲಿ ಅದೇನು ಸೂಚನೆ ಮಾಡುತ್ತೆ, ಯಾರಾದರೂ ಏನಾದರೂ ಪ್ರಶ್ನೆ ಕೇಳಿದಾಗ ಅದಕ್ಕೆ ರೆಸ್ಪಾನ್ಸಿಬಲ್ ಆದಂಥ ಗ್ರಹ ಯಾವುದು ಅಂತಂಬೋದು ನಾವು ಈ ಪಾಠದಲ್ಲಿ ತಿಳಿದುಕೊಳ್ಳೋಣ. ಈಗ ನಾವು ನೋಡಿದರೆ ಸೂರ್ಯ ಆದಮೇಲೆ ಚಂದ್ರಗ್ರಹನಿಂದ ನಮ್ಮ ಜೀವನದಲ್ಲಿ ಯಾವ ಯಾವ ವಿಷಯಗಳನ್ನು ನಾವು ತಿಳ್ಕೊಳ್ಬೋದು, ನೋಡ್ಬೋದು ಅಂತಂದಾಗ, ಸೂರ್ಯ ಪಿತೃಕಾರಕ ಆದರೆ ಚಂದ್ರ ಮಾತೃಕಾರಕ, ತಾಯಿಗೆ ಕಾರಕ. ತಾಯಿಗೆ ಸಂಬಂಧಪಟ್ಟ ರಿಲೇಷನ್ಶಿಪ್ ಆಗಬಹುದು, ಎಲ್ಲ ಒಂದು ಅನುಬಂಧ ಹೇಗಿರುತ್ತೆ ಅಂತಂಬುದನ್ನು ನಾವು ಚಂದ್ರನಿಂದ ನೋಡ್ತೇವೆ. ತಾಯಿಗೆ ಮಗುವಿಗೆ ಜಾಸ್ತಿ ಏನಿರುತ್ತೆ, ಒಂದು ಎಮೋಷ್ನಲ್ ಬಾಂಡಿಂಗ್ ಅಂತಂಬೋದು ಇರುತ್ತೆ. ಹಾಗಾಗಿ ಆ ಎಮೋಷ್ನಲ್ ಬಾಂಡಿಂಗ್ ಎಲ್ಲಿ ಸೃಷ್ಟಿಯಾಗುತ್ತೆ ಅಂದರೆ ಮನಸ್ಸಿನಲ್ಲಿ. ಹಾಗಾಗಿ ಮನಸ್ಸಿಗೆ ಕಾರಕ ಚಂದ್ರ, ಮನೋಕಾರಕ ಅಂತೇವೆ. ಸೂರ್ಯ ಆತ್ಮಕಾರಕ ಆದರೆ ಚಂದ್ರ ಮನೋಕಾರಕ. ಮನಃಶಾಸ್ತ್ರದ ಪಾಠದಲ್ಲಿ ನಾವು ಹಲವಾರು ಸಲ ನೋಡಿದ್ದೇವೆ. ನಾನು, ನನ್ನ ಮನಸ್ಸು, ನಾನು ಹೇಗಿದ್ದೇನೆ, ನನ್ನ ಮನಸ್ಸು ಹೇಗಿದೆ. ನಾನು ಅಂತಂಬೋದಕ್ಕೆ ಸೂರ್ಯಕಾರಕ ಆದರೆ ನನ್ನ ಮನಸ್ಸು ಅಂತಂಬೋದಕ್ಕೆ ಚಂದ್ರಕಾರಕ ಆಗ್ತಾನೆ. ಆಮೇಲೆ ಬ್ಯೂಟಿ, ಸೌಂದರ್ಯ ಅಂತಂಬೋದು ಚಂದ್ರನ ಮೇಲೆ ಆಧಾರ ಪಟ್ಟಿರ್ತದೆ. ನಾವು ಸೌಂದರ್ಯ ಅಂತಂಬೋ ಪ್ರಶ್ನೆ ಎಲ್ಲಾದರೂ ಬಂದಿದ್ದರೆ, ನನಗಾಗುವಂಥ ಹುಡುಗಿ ಯಾವ ಥರ ಇರ್ತಾಳೆ, ಎಷ್ಟು ಬ್ಯೂಟಿ ಇರುತ್ತೆ ಅಂತಂಬೋದು ಚಂದ್ರನಿಂದ ನೋಡ್ತೇವೆ. ಅದೇ ಒಬ್ಬ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಅಂತಂಬೋದು ಚಂದ್ರನಿಂದ ನೋಡ್ತೇವೆ.
ಅವನಿಗೆ ಅವನ ತಾಯಿ ಮೇಲಿರುವಂಥ ಪ್ರೀತಿ ಇದೆಲ್ಲ ಕೂಡ ಮದುವೆ ಸಮಯದಲ್ಲಿ ಕೇಳ್ತಾರೆ. ಮದುವೆ ಆದಮೇಲೆ ನನ್ನ ಮಗ ನಾನು ನೋಡ್ಕೊಳ್ತಾಣ ಅಂತ ತಾಯಿ ಕೇಳ್ತಾಳೆ. ಅದೆಲ್ಲ ಕೂಡ ನಾವು ತಾಯಿಗೆ ಕಾರಕ ಆದಂಥ ಚಂದ್ರನ ಒಂದು ಸ್ಟ್ರೆಂಗ್ತ್ ಏನಿದೆ ಅದರ ಮೇಲೆ ನೋಡ್ತೇವೆ. ಸೂಚಕಗಳಷ್ಟೇ. ನಿಮಗೆ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಮಾರ್ಕ್ಸ್ ಕೊಟ್ಟಿರ್ತಾರೆ 0 to 100. ಆ ಮಾರ್ಕ್ಸ್ ಮೇಲೆ ಒಂದು ವಿಷಯದ ಬಗ್ಗೆ ಅವನಿಗೆ ಎಷ್ಟು ಹಿಡಿತ ಇದೆ ಅಂತ ಗೊತ್ತಾಗ್ತದೆ. ಮ್ಯಾಥಮೆಟಿಕ್ಸಲ್ಲಿ 95 ಅಂತ ಅಂದ್ಕೊಳ್ಳಿ, ಸೊ ಮ್ಯಾಥಮೆಟಿಕ್ಸ್ ತುಂಬ ಹಿಡಿತ ಇದೆ ಅಂತ ಅರ್ಥ. ಅದೇ 25 ಅಂತ ಅಂದ್ಕೊಳ್ಳಿ, ಮ್ಯಾಥಮೆಟಿಕ್ಸ್ ಇವನಿಗೆ ಬರ್ತಾ ಇಲ್ಲ, ಹಿ ಈಸ್ ವೆರಿ ಡಲ್ ಸ್ಟೂಡೆಂಟ್ ಅಂತಂತೇವೆ. ಆ ಮಾರ್ಕ್ಸ್ ಏನು ಮಾಡ್ತದೆ, ನಿಮಗೆ ಸೂಚನೆ ಮಾಡ್ತದೆ ಎಷ್ಟು ಸ್ಟ್ರೆಂಗ್ತ್ ಇದೆ ಅಂತ. ಇಲ್ಲಿ ಗ್ರಹಗಳು ಅಷ್ಟೇ, ಜಾತಕದಲ್ಲಿರುವಂಥ ಪೊಸಿಷನ್ ಮೇಲೆ ಅದು ಬಲವಾಗಿದೆಯಾ ಬಲಹೀನವಾಗಿದೆಯಾ ತಿಳಿಸುತ್ತೆ ಅಷ್ಟೇ. ಆ ಗ್ರಹಗಳು ಅದಕ್ಕೆ ರೆಸ್ಪಾನ್ಸಿಬಲ್ ಅಲ್ಲ, ಓನ್ಲಿ ಸೂಚನೆ ಮಾಡ್ತದೆ ಅಷ್ಟೇ. ಆಮೇಲೆ ನೀರಿಗೆ ಸಂಬಂಧಪಟ್ಟದ್ದು ಕಾರಕ ಚಂದ್ರ. ನೀರಿಗೆ ಸಂಬಂಧಪಟ್ಟದ್ದು ಆಯುರ್ವೇದದಲ್ಲಿ ಆರೋಗ್ಯ ವಿಷಯಗಳಿಗಾಗಬಹುದು. ಇಲ್ಲಿ ನಾನೊಂದು ಬೋರ್ ಹಾಕಿದರೆ ನೀರು ಬರುತ್ತಾ ಅಂತಂಬ ಪ್ರಶ್ನೆ ಆಗ್ಬೋದು, ಅದಕ್ಕೆಲ್ಲ ಕೂಡ ಚಂದ್ರನನ್ನೇ ನೋಡ್ತೇವೆ. ಆಮೇಲೆ ಸೌಖ್ಯ ಅಂತಂಬೋದು ಚಂದ್ರನಿಂದ, ಯಾಕಂದರೆ ಮನಸ್ಸು ಸಂತೋಷವಾದ್ರೇ ಸೌಖ್ಯ, ಹಾಗಾಗಿ ಚಂದ್ರನ ಮೇಲೆ ಆಧಾರ ಪಡಿ. ಆಮೇಲೆ ಬಲ ಅಂತಂದರೆ ಇಲ್ಲಿ ಮನೋಬಲ ಅಂತ ಹೇಳ್ತೇವೆ. ಸೂರ್ಯ ಆದರೆ ಆತ್ಮಬಲ, ಚಂದ್ರ ಆದರೆ ಮನೋಬಲ. ಮನಸ್ಸಿಗೆ ಬಲ ಎಷ್ಟಿದೆ, ಒಂದು ಕಷ್ಟ ಸಮಯದಲ್ಲಿ ಯಾವುದೋ ಒಂದು ಕೇಳಬಾರದ್ದು ಕೇಳಿದಾಗ ಅವನು ತಟ್ಕೊಳ್ತಾನ ಅಂತಂಬೋ ಶಕ್ತಿ ಇದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅದಕ್ಕೆ ಜ್ಯೋತಿಷನ ಹತ್ರ ಯಾರಾದರೂ ಬಂದರೆ ಏನಾದರೂ ನಾವು ಒಂದು ವಿಷಯ ಪ್ರೆಡಿಕ್ಟ್ ಮಾಡಬೇಕಾದ್ರೆ ಅವನಿಗೆ ಮನೋಬಲ ಎಷ್ಟಿದೆ ಅಂತ ನೋಡ್ತೇವೆ. ಚಂದ್ರ ತುಂಬ ವೀಕ್ ಆಗಿತ್ತು ಅಂದ್ಕೊಳ್ಳಿ, ನಾವು ತುಂಬ ಹಾರ್ಷಾಗಿ ಹೇಳೋದಾಗಲಿ, ಯಾವುದಾದ್ರೂ ಓಪನ್ ಹೇಳ್ರೆ ಏನಾಗ್ತದೆ, ಅವನು ಡಿಸ್ಟರ್ಬ್ ಆಗಿಬಿಡ್ತಾನೆ. ಹಾಗಾಗಿ ಅವನ ಬಲವನ್ನು ಮನಸ್ಸಿನ ನೋಡಿ ನಾವು ಪ್ರೆಡಿಕ್ಟ್ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಚಂದ್ರ ಬಲವನ್ನು ಸೂಚನೆ ಮಾಡ್ತಾನೆ. ಆಮೇಲೆ ಟ್ರೂತ್. ಮನಸ್ಸು ಸವ್ಯವಾಗಿದ್ದರೆ ನಾವು ಹೇಳೋದೆಲ್ಲ ಸತ್ಯವೇ ಆಗ್ತದೆ, ಮನಸ್ಸು ಸವ್ಯವಾಗಿಲ್ಲ ಅಂತಂದರೆ ಎಲ್ಲ ಸುಳ್ಳಾಗ್ತದೆ. ಆಮೇಲೆ ಒಂದು ಸ್ಮೆಲ್, ಚಂದನ, ಅದೆಲ್ಲ ಕೂಡ ಚಂದ್ರನ ಮೇಲೆ ಡಿಪೆಂಡ್ ಆಗ್ತದೆ. ಇಂಪಾರ್ಟೆಂಟ್ ಥಿಂಗ್ ಈಸ್ ಪ್ರೀತಿ, ವಾತ್ಸಲ್ಯ, ಲವ್ ಆ್ಯಂಡ್ ಅಫೆಕ್ಷನ್. ಇದು ಮನುಷ್ಯನಿಗೆ ತುಂಬ ಮುಖ್ಯ. ಬೇರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ಡಿಫ್ರೆನ್ಸ್ ಏನಂತಂದ್ರೆ ಇದೆ. ಪ್ರೀತಿ ವಾತ್ಸಲ್ಯ ಅಂತಂಬೋದು ಚಂದ್ರನ ಮೇಲೆ ಡಿಪೆಂಡ್ ಆಗ್ತದೆ. ಭಾಳ ಜನ ನಾನು ಆ ಹುಡುಗನನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ, ತುಂಬ ಅವನು ನನ್ನ ಲವ್ ಮಾಡ್ತಿದ್ದಾನೆ, ಇದೆಲ್ಲ ನಾವು ಕೇಳಿ ಬರ್ತೇವೆ. ಅದು ಇದೆಯಾ ಇಲ್ವಂತಂಬೋದು ಚಂದ್ರನ ಮೇಲೆ ಡಿಪೆಂಡ್ ಆಗ್ತದೆ. ಚಂದ್ರನ ಪೊಸಿಷನ್ ಸ್ಟ್ರಾಂಗ್ ಇತ್ತು ಅಂದ್ಕೊಳ್ಳಿ, ಒಳ್ಳೆ ಪ್ರೀತಿ ಯಾವುದನ್ನು ಅಲ್ಲಿ ಸಿನ್ಸಿಯರಾಗಿ ಪ್ರೀತಿ ಮಾಡ್ತಾನೆ. ಅದೇ ಚಂದ್ರ ವೀಕಾಗಿ ಅಥವಾ ಪಾಪಗ್ರಹಗಳ ಸಂಬಂಧ ಇತ್ತು ಅಂದ್ಕೊಳ್ಳಿ, ಇವನ ಲವ್ ಅಷ್ಟು ಬಲವಾಗಿಂತಲ್ಲ, ಕರೆಕ್ಟಾಗಿಲ್ಲ, ನಾಟಕ ಮಾಡ್ತಾ ಇರ್ಬೋದು. ಭಾಳ ಜನ ಈಗ ಸಿನಿಮಾದಲ್ಲಿ ನೋಡಿ ಆ ಪ್ರೀತಿಯನ್ನು ನಿಜವಾಗೂ ಕಣ್ಣಲ್ಲಿ ನೀರು ಬರ್ತದೆ, ಆ ರೀತಿ ಅವರು ಅಭಿನಯ ಮಾಡ್ತಾರೆ. ರಿಯಾಲಿಟಿಗೆ ಏನಿರುತ್ತೆ ಅದು ನಾಟಕ ಅಷ್ಟೆ. ಇಲ್ಲಿಯೂ ಅಷ್ಟೇ, ಎಷ್ಟೋ ಜನ ಹುಡುಗ ಆಗಲಿ ಹುಡುಗಿ ಆಗಲಿ, ಅವನು ನನ್ನ ಮೋಸ ಮಾಡಿದ, ಇವನು ನನ್ನ ಮೋಸ ಮಾಡಿದ್ಲು, ಈ ಥರ ಪ್ರಶ್ನೆಗಳು ನಾವು ಕೇಳ್ತಾ ಇರ್ತೇವೆ. ಅದೇ ಮದುವೆಗೆ ಸಂಬಂಧಪಟ್ಟ ಪ್ರಯತ್ನ ಮಾಡೋ ಕಾಲ ಕೂಡ ಹುಡುಗ ಹುಡುಗಿ ಒಬ್ಬರನ್ನೊಬ್ಬರು ಇಷ್ಟಪಡ್ತಾರಾ ಅಂತಂಬೋದು ಕೂಡ ಚಂದ್ರನ ಮೇಲೆ ಆಧಾರ ಪಡ್ತದೆ. ಅವರ ಮನಸ್ಸು ಹೇಗಿದೆ, ಆಮೇಲೆ ಅವ್ರ ಇಷ್ಟಗಳು ಹೇಗಿದೆ ಅದಂಬೋದು ಚಂದ್ರನ ಮೇಲೆ ಆಧಾರ ಪಡ್ತದೆ. ಅದಕ್ಕೆ ನಾವು ಈ ಗುಣಗಳು ಅಂತ ನೋಡ್ತೀವಿ. ಅಷ್ಟಕೂಟಗಳು ಮದುವೆ ಅಂತಂದರೆ ಎಷ್ಟು ಗುಣಗಳು ಬಂದಿದೆ, ಎಷ್ಟು ಪಾಯಿಂಟ್ಸ್ ಬಂದಿದೆ, 36ಕ್ಕೆ ಎಷ್ಟು ಬಂದಿದೆ ಅಂತ ನಾವು ನೋಡ್ತೀವಲ್ಲ, ಅದೆಲ್ಲ ಚಂದ್ರನ ಬೇಸ್ ಮೇಲೆ ನೋಡೋದು. ಅದು ನಮ್ಮ ಜನ್ಮರಾಶಿ ಯಾವುದಾಗ್ತದೋ ಅದರ ಬೇಸ್ ಮೇಲೆ ಅಷ್ಟಕೂಟಗಳನ್ನು ನೋಡ್ತೇವೆ. ಜನ್ಮರಾಶಿ ಅಂತಂದರೆ ಚಂದ್ರನ ಪೊಸಿಷನ್ ಮೇಲೆ ಜನ್ಮರಾಶಿಯನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಹಾಗಾಗಿ ಮನುಷ್ಯನ ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತಾರೆ. ಬಂಧಕ್ಕೆ ಸಿಗಾಕೊಳ್ಬೇಕಾದ್ರೂ, ಬಂಧನದಿಂದ ಹೊರಗೆ ಬರಬೇಕಾದ್ರೂ ಮನಸ್ಸೇ ಕಾರಣ. ಸೊ ಹಾಗಾಗಿ ಚಂದ್ರ ಮನೋಕಾರಕ. ಮನಸ್ಸು ಅಂತಂದರೆ ಮನಸ್ಸಿಗೆ 2 ಸ್ಟ್ರೆಂಗ್ತ್ ಇರುತ್ತೆ, 2 ಇವೆಂಟ್. ಆ ಸ್ಟ್ರೆಂಗ್ತು ಅದೇ, ವೀಕ್ನೆಸ್ಸು ಅದೇ. ಮನಸ್ಸಿಗಿರುವಂಥ ಗುಣ ಏನಂತಂದರೆ, ಒಂದು ಸ್ಪೀಡ್, 2ನೇದು ಮೆಕ್ಯಾನಿಸಮ್. ಸ್ಪೀಡ್, ಮನಸ್ಸಷ್ಟು ಸ್ಪೀಡ್ ಬೇರೆ ಇಲ್ಲ. ನೀವು ಯಾವುದೇ ಆಗಲಿ ಶಾರ್ಟೆಸ್ಟ್ ಟೈಮಲ್ಲಿ ನಿಮಗೊಂದು ವಿಷಯವನ್ನು ಪರಿಚಯ ಮಾಡುತ್ತೆ. ನಾವೆಂದೋ ತಿರುಮಲಗೆ ಹೋಗಿರ್ತೇವೆ, 1 ನಿಮಿಷ ತಿರುಮಲದಲ್ಲಿ ವೆಂಕಟೇಶ್ವರ ಸ್ವಾಮಿ ಹೇಗಿದ್ದಾನೆ ಅಂತಂದರೆ ಒಂದು ಸಲ ಕಣ್ಣು ಮುಚ್ಚಿಕೊಂಡ್ರೆ ಆಟೋಮೆಟಿಕಾಗಿ ನೀವು ಹೊಟ್ಟೋಗುತ್ತೆ ಅಲ್ಲಿಗೆ. ನೀವು ಆಲ್ರೆಡಿ ನೋಡಿದ್ದನ್ನು ಪರಿಚಯ ಮಾಡಿಬಿಡ್ತದೆ ಬೇಗ. ಬಟ್ ದಟ್ ಈಸ್ ಎ ವೀಕ್ನೆಸ್. ಎಷ್ಟು ಬೇಗ ಒಳ್ಳೆಯ ವಿಷಯ ಆಲೋಚನೆ ಮಾಡ್ತೇವೋ ಅಷ್ಟೇ ಬೇಗ ಕೆಟ್ಟ ವಿಷಯ ಕೂಡ ಆಲೋಚನೆ ಮಾಡಲಿಕ್ಕೆ ಕಳಿಸುತ್ತೆ, ಬೇಗ ಡಿಸ್ಟರ್ಬ್ ಆಗಿಬಿಡ್ತದೆ.
ನಾವು ಒಳ್ಳೆಯದಕ್ಕಿಂತಲೂ ಕೆಟ್ಟದ್ದೇ ಜಾಸ್ತಿ ಆಲೋಚನೆ ಮಾಡ್ತೇವೆ. ಕೆಟ್ಟ ವಿಚಾರಗಳೇ ನಮ್ಮ ಜೀವನದಲ್ಲಿ ಬಹಳಷ್ಟು ನಡೆದಿರುತ್ತೆ. ಹಾಗಾಗಿ ಅದನ್ನು ನಿಮಗೆ ಮತ್ತೆ ಮತ್ತೆ ಸ್ಮರಣೆಗೆ ತಂದು ಕೊಡೋದು ಕೂಡ ಮನಸ್ಸೇ. ಮನಸ್ಸೇ ನಮ್ಮ ಬಲ, ಮನಸ್ಸೇ ನಮ್ಮ ಬಲಹೀನತೆ. ಅದೇ ರೀತಿ ಮೆಕ್ಯಾನಿಸಮ್ ಅಂತಂದರೆ ನಿಮ್ಮನ್ನು ಒಂಥರ ಮೆಕ್ಯಾನಿಕಲ್ ಆಗಿ ಮಾಡಿಬಿಡ್ತದೆ ಮನಸ್ಸು. ಎಕ್ಸಾಂಪಲ್, ನಮಗೆ ವಿಷ್ಣು ಸಹಸ್ರನಾಮ ಬರಲಿಲ್ಲ ಅಂತ ಅಂದ್ಕೊಳ್ಳಿ, ಪುಸ್ತಕ ಇಟ್ಕೊಂಡು ನಿಧಾನವಾಗಿ ಅಕ್ಷರ ಓದಿಕೊಂಡು ಬೇರೆಯವ್ರ ಜೊತೆ ಟ್ಯೂನ್ ಮಾಡಿ ಸಿಂಕ್ ಆಗೋ ಥರ ನಾವು ಮಾಡ್ಕೊಳ್ತೇವೆ. ತುಂಬ ಅಟೆನ್ಷನ್ ಇಡ್ತೇವೆ. ಅದೇ ವಿಷ್ಣು ಸಹಸ್ರನಾಮ ಬಾಯಿಗೆ ಬಂತು ಅಂದ್ಕೊಳ್ಳಿ, ಬಾಯಿ ಮಂತ್ರ ಹೇಳ್ತಾ ಇರುತ್ತೆ, ಮನಸ್ಸು ಆಚೆ ಕಡೆ ಎಲ್ಲ ಕಡೆ ತಿರುಗ್ತಾ ಇರುತ್ತೆ, ಕಣ್ಣು ಎಲ್ಲೋ ಕಡೆ ತಿರುಗ್ತಾ ಇರುತ್ತೆ. ನಿಮಗೆ ಅಸಲು ಲಿಂಕೇ ಇರೋದಿಲ್ಲ ಮನಸ್ಸಿಗೆ. ಬಾಯಿ ಏನೋ ಮಂತ್ರ ಹೇಳ್ತಾ ಇರುತ್ತೆ ಅಷ್ಟೇ, ಅವನಿಗೇನು ನೋಡೋದು ಬೇಕಾಗಿಲ್ಲ, ಅಟೆನ್ಷನ್ ತಪ್ಪೋದಿಲ್ಲ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಅದು ಶುರು ಮಾಡಿಬಿಟ್ಟು ಮನಸ್ಸು ಜಂಪ್ ಆಗ್ತದೆ. ಆಮೇಲೆ ಕೊನೆಗೆ ಸರ್ವಪ್ರಹರಣಾಯ ಓಂ ನಮ ಯತಿ ಅಂದರೆ ಆಮೇಲೆ ಬಂದು ಜಾಯ್ನ್ ಆಗುತ್ತೆ. ಅಬ್ಬಾ ಹೇಳ್ಬಿಟ್ಟಿವಿ. ಮಧ್ಯದಲ್ಲಿ ಮನಸ್ಸು ಎಲ್ಲೋ ಹೋಯಿತು ಗೊತ್ತಿಲ್ಲ. ಎಲ್ಲ ಆಲೋಚನೆಗಳು ಇದಾದಮೇಲೆ ಏನು ಮಾಡೋಣ, ಯಾರ್ಯಾರು ಬಂದಿದ್ರು ಈ ಪಾರಾಯಣಕ್ಕೆ, ಯಾರ್ಯಾರು ಇದ್ದಾರೆ, ಯಾರ್ಯಾರು ಈ ಮಕ್ಕ ಹೇಗಿದೆ, ಯಾರ್ಯಾರು ಯಾವ ಬಟ್ಟೆ ಹಾಕ್ಕೊಂಡಿದ್ದಾರೆ, ಇದೆಲ್ಲ ಮನಸ್ಸಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಬಾಯಿ ಏನೋ ಹೇಳ್ತಾ ಇರುತ್ತೆ, ಮೆಕ್ಯಾನಿಕಲ್ ಅದು. ನೀ ಹೇಳ್ತಾ ಇರು, ನಂಗೆ ಸ್ವಲ್ಪ ಕೆಲಸ ಇದೆ, ಆಚೆಗೆ ಹೋಗ್ತೇನೆ ಅಂತ ಹೇಳ್ತೀನಿ. ಇದು ಮನಸ್ಸಿನ ಮೆಕ್ಯಾನಿಸಮೇ ಬಲ, ಮನಸ್ಸಿನ ಮೆಕ್ಯಾನಿಸಮೇ ಬಲಹೀನತೆ. ಹಾಗಾಗಿ ಮನಸ್ಸು ಅಂತಂಬುದು ನಮಗೆ ತುಂಬ ಮುಖ್ಯ. ಅದಕ್ಕೆ ಜಾತಕದ ಜ್ಯೋತಿಷ್ಯದಲ್ಲಿ ನನ್ನ ರಾಶಿಗೆ ಹೇಗಿದ್ದೀರಿ, ನನ್ನ ರಾಶಿಗೆ ಗೋತ್ರನಾಮಗಳನ್ನ ಅರ್ಚನೆ ಮಾಡಿ, ಇದೆಲ್ಲ ಯಾಕೆ ಬರುತ್ತೆ ಅಂತಂದರೆ ಚಂದ್ರ ಪ್ರಶ್ನೆ, ಚಂದ್ರ ಮುಹೂರ್ತ ಇಡೋದು ಚಂದ್ರನ ಬೇಸ್ ಮೇಲೆ. ಹಾಗಾಗಿ ಚಂದ್ರನ ಇಂಪಾರ್ಟೆನ್ಸ್ ತುಂಬ ಜಾಸ್ತಿ ಇದೆ. ಆತ್ಮದ ಇಂಪಾರ್ಟೆನ್ಸ್ ಯಾವಾಗ ಬರುತ್ತೆ ಅಂದರೆ ಸ್ಪಿರಿಚುವಲಿ ಎಲಿವೇಟೆಡ್ ಯಾರಾಗ್ತಾರೆ, ನಾನು ಇನ್ನೂ ಭಗವಂತನನ್ನು ತಿಳ್ಕೊಳ್ಳೋಕೆ ಎಷ್ಟು ದಿನ ಆಗ್ತದೆ, ನಾವು ಯಾವ ಹಂತದಲ್ಲಿದ್ದೇನೆ, ನಾನು ಯಾವ ಹಾದಿಯಲ್ಲಿ ಹೋದರೆ ಶಾರ್ಟೆಸ್ಟ್ ಟೈಮಲ್ಲಿ ನಾನು ದೇವರನ್ನು ತಿಳ್ಕೊಳ್ಬಲ್ಲೆ, ಈ ಪ್ರಪಂಚ ಅಂತಂಬ ಸತ್ಯವನ್ನು ತಿಳ್ಕೊಳ್ಬಲ್ಲೆ, ಅದೆಲ್ಲ ಕೂಡ ಸೂರ್ಯ. ಚಂದ್ರ ಏನಾಗ್ತದೆ ಅಂತಂದರೆ ಈ ಪ್ರಪಂಚ, ಲೌಕಿಕ ಪ್ರಪಂಚ, ಮನಸ್ಸು ಅಂತಂದರೆ 2 ಗುಣಗಳಿರ್ತದೆ. ನಾವು ಮನಃಶಾಸ್ತ್ರದಲ್ಲಿ ನೋಡಿದ್ವಿ. ಒಂದು ಪ್ರಭಾವ. ಆ ಪ್ರಭಾವದಲ್ಲಿ 2 ವಿಭಾಗ, ಆನುವಂಶಿಕ ಪ್ರಭಾವ, ವಾತಾವರಣ ಪ್ರಭಾವ. ಇದು ಬದಲಾಗ್ತಾ ಇರುತ್ತೆ. ನಮ್ಮ ಜೀವನದ ಹೋರಾಟ ಎಲ್ಲ ಕೂಡ ಇದು 2ರ ಮೇಲೆ. ಹಾಗಾಗಿ ಚಂದ್ರನ ತುಂಬ ಇಂಪಾರ್ಟೆಂಟ್ ಆಗಿ ನಾವು ತಗೊಳ್ತೇವೆ. ಆಮೇಲೆ ನೆಕ್ಸ್ಟ್ ಕುಜಗ್ರಹ ನಮ್ಮ ಜೀವನದಲ್ಲಿ ಏನೇನು ರೆಪ್ರೆಸೆಂಟ್ ಮಾಡ್ತಾನೆ ಅಂತಂಬೋದು ನೋಡಿದ್ರೆ, ಕುಜ ವಿಜ್ಞಾನಕಾರಕ, ಟೆಕ್ನಾಲಜಿ. ವಿಜ್ಞಾನ ಅಂತಂಬೋದನ್ನು ಸರಿಯಾಗಿ ನಾವು ಡಿಫೈನ್ ಮಾಡ್ಕೋಬೇಕು. ನಾನು ಈ ವಿಜ್ಞಾನ ಅಂತಂಬೋದು ಇವತ್ತಿನ ಒಂದು ಜನರೇಷನ್ಲಿರುವಂಥದ್ದನ್ನು ಮಾತ್ರ ನಾವು ವಿಜ್ಞಾನ ಅಂತ, ಸೈನ್ಸ್ ಅಂತೀವಲ್ಲ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ವಿಜ್ಞಾನ ಅಂತ ನಾವು ಕರಿತೇವೆ. ಸದ್ಯಕ್ಕೆ ವ್ಯವಹಾರದಲ್ಲಿ, ಶಾಸ್ತ್ರದಲ್ಲಿ ವಿಜ್ಞಾನ ಅಂತ ಕರೆಯಲ್ಲ. ಶಾಸ್ತ್ರದ ಪ್ರಕಾರ ನೀವು ವಿಜ್ಞಾನ ಅಂತ ನೋಡಿದ್ರೆ ಗುರುಕಾರಕ ಆಗ್ತಾನೆ. ವಿಪರೀತ ಜ್ಞಾನ ಅಂತ, ಜ್ಞಾನ ಅಂತಂದರೆ ನಮಗೆ ಗೊತ್ತಿದೆ. ಜ್ಞಾನ ಅಂತಂದರೆ ಏನು, ಕೇಳೋದ್ರಿಂದ ಆಗಲಿ ಓದೋದ್ರಿಂದ ಆಗಲಿ ವಿಷಯವನ್ನು ತಿಳ್ಕೊಂಡ್ರೆ ಅದನ್ನು ಜ್ಞಾನ ಅಂತೇವೆ. ವಿಜ್ಞಾನ, ಅಂತ ಅಬ್ರಿವೇಷನ್ ಏನದು, ಅಬ್ರಿವೇಷನ್ ಬಂದು 2 ಬರ್ತದೆ, ಒಂದು ವಿಶೇಷ, ಇನ್ನೊಂದು ವಿಪರೀತ ಅಂತ. ಇದೆರಡೂ ಕೂಡ ಡೆಡ್ ಆಪೋಸಿಟ್. ವಿಶೇಷ ಜ್ಞಾನ ಅದನ್ನು ವಿಜ್ಞಾನ ಅಂತ ಕರಿತೇವೆ. ವಿಲಕ್ಷಣ ಜ್ಞಾನ, ವಿಶೇಷ ಜ್ಞಾನ. ಒಂದು ನೋಡೋದು, ಟಿವಿಲಿ ಏನಾದರೂ ಬರ್ತಲ್ವ, ತಿಳ್ಕೊಳ್ಳೋದು ಜ್ಞಾನ ಅಂತೇವೆ. ಟಿವಿನ ನೀವು ತಯಾರು ಮಾಡ್ಲಿಕ್ಕೆ ಬಂತು ಅಂದ್ಕೊಳ್ಳಿ, ಅದನ್ನು ವಿಜ್ಞಾನ. ನಾವೇ ತಯಾರು ಮಾಡ್ತೇವೆ, ಅದನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ತೇವೆ, ಅದನ್ನು ವಿಜ್ಞಾನ ಅಂತ ಕರಿತೇವೆ. ಆ ರೀತಿ ನಾವು ನೋಡಿದರೆ ಸಿಂಪಲ್ ಡಿಫ್ರೆನ್ಸ್ ಏನು ಅಂತಂದರೆ, ವಿಜ್ಞಾನಕ್ಕೂ ವಿಪರೀತ ಜ್ಞಾನಕ್ಕೂ ವಿಶೇಷ ಜ್ಞಾನಕ್ಕೂ 2 ಸೇಮೆ. ಯಾವ ಜ್ಞಾನ ನಮಗೆ ಪರಿಪೂರ್ಣವಾಗಿ ಸಂತೋಷವನ್ನು ಕೊಟ್ಟು ತೃಪ್ತಿಯನ್ನು ಕೊಡುತ್ತೋ, ಇನ್ನು ಸಾಕು ಅಂತ ಅನಿಸುತ್ತೋ, ಅದನ್ನು ವಿಜ್ಞಾನ ಅಂತ ಕರಿತೇವೆ, ವಿಶೇಷ ಜ್ಞಾನ ಅಂತ ಕರಿತೇವೆ. ಈಗ ದೇವರ ವಿಚಾರ ನೋಡಿ, ದೇವರ ಪೂಜೆ ಮಾಡ್ತೇವೆ, ಹೋಮ ಮಾಡ್ತೇವೆ, ಆಯಿತು, ದೇವರಿಗೆ ನಮಸ್ಕಾರ ಮಾಡಿದ್ವಿ, ದೇವರಿಗೆ ಹೋಮ ಮಾಡಿದ್ವಿ, ಸಾಕು, ತೃಪ್ತಿ ಆಯಿತು. ಇನ್ನೂ ಏನು ಮಾಡಬೇಕು, ದೇವ್ರ ಬಗ್ಗೆ ಇನ್ನೂ ಹೊಲಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು, ಆ ಥರ ಅತೃಪ್ತಿ ಇರೋದಿಲ್ಲ. ದೇವರ ವಿಷಯದಲ್ಲಿ ಜಪ ಪಾರಾಯಣ ವಿಚಾರದಲ್ಲಿ ಸಾಕು, ಇವತ್ತಿಗಿದು ಸಾಕು, ತೃಪ್ತಿ ಆಗಿಬಿಡ್ತೇವೆ. ಅದೇ ಲೌಕಿಕ ವಿಚಾರದಲ್ಲಿ ಅತೃಪ್ತಿ ಇರ್ತದೆ. ಯಾವ ವಿಷಯ ನಿಮಗೆ ಅತೃಪ್ತಿಗೊಳಿಸ್ತದೋ, ಡಿಸ್ಕಂಟೆಂಟ್ಮೆಂಟ್ ಮಾಡ್ತದೋ, ಅದನ್ನು ವಿಪರೀತ ಜ್ಞಾನ ಅಂತ ಕರಿತೇವೆ. ಹಳೆ ಕಾಲದಲ್ಲಿ ಒಂದು ಬೇವಿನ ಮರದ ಟೊಂಗೆಯನ್ನು, ಮಾವಿನ ಮರದ ಟೊಂಗೆಯನ್ನು ಬಳಸಿ ಬ್ರಷ್ ಮಾಡ್ಕೊಳ್ತಾ ಇದ್ವಿ. ನಂತರ ಏನಾಯಿತು, ಇದರಿಂದ ಹಲ್ಲು ಉಜ್ಜಿದ್ರೆ ಹಲ್ಲು ಹಳದೆ ಆಗುತ್ತೆ, ಇದಕ್ಕೆ ನಾವು ಸುಂದರವಾದಂಥ ಒಂದು ಟೂತ್ ಪೌಡರ್ ತಯಾರು ಮಾಡಿದ್ದೇವೆ, ಅದನ್ನು ಬಳಸಿದ್ರೆ ಮಾತ್ರ ನಿಮ್ಮ ಹಳೆಗಳು ಫಳ ಅಂತ ಮೆರೆಯುತ್ತೆ ಅಂತ. ಸೊ ಅದನ್ನು ಬಿಸಾಕಿದ್ವಿ, ಟೂತ್ ಪೌಡರ್ ತೊಗೊಂಡ್ವಿ. ನಂತರ ಈ ಟೂತ್ ಪೌಡ್ರ್ ಕೂಡ ನಿಮಗೆ ಹಲ್ಲಿನ ಮಧ್ಯದಲ್ಲಿ ಕ್ರ್ಯಾಕ್ಸ್ ಆಗ್ತದೆ, ಇದು ಕ್ಷೇಮ ಅಲ್ಲ. ನಾವು ಸುಂದರವಾದಂಥ
ಸುನ್ನಿತವಾದಂಥ ಪೇಸ್ಟನ್ನು ತಯಾರು ಮಾಡಿದ್ದೀವಿ, ಅದನ್ನು ತೊಗೊಂಡ್ರೆ ಮಾತ್ರ ನಿಮ್ಮ ಹಲ್ಲು ಹಳದು ಚೆನ್ನಾಗಾಗ್ತದೆ ಅಂತೀವಿ. ಅದನ್ನು ಬಿಸಾಕಿದ್ವಿ, ಪೇಸ್ಟ್ ತೊಗೊಂಡ್ವಿ. ಈ ಪೇಸ್ಟಲ್ಲಿ ನಿಮಗೆ ಒಂದು ZPTO ಫಾರ್ಮುಲಾ, ಇನ್ನೊಂದು ಫಾರ್ಮುಲಾ ಅದಿಲ್ಲ, ಇದು ಬ್ರಿಟಿಷ್ ಡೆಂಟಲ್ ಮೆಡಿಕಲ್ ಅಸೋಸಿಯೇಷನ್ ಇದು ಮಾಡಿಲ್ಲ, ನಮ್ಮದು ಮಾಡಿದೆ. ಇದು ಹಾಕೊಂಡ್ರೆ ಪಳಪಳ ಅಂತ ಮೆರೆಯೋದೊಂದೇ ಅಲ್ಲ, ನಮ್ಮ ಸುತ್ತ ಒಂದು ಕಾಂತಿಯಂತೆ, ಒಂದು ಮಿಂಚಿನಂತೆ ಬರ್ತದೆ. ಅದನ್ನು ಬಿಸಾಕಿದ್ವಿ, ಇನ್ನೊಂದು ತೊಗೊಂಡ್ವಿ. ಆಮೇಲೆ ಇದರಲ್ಲಿ ಉಪ್ಪಿಲ್ಲ, ಹುಣಸೆಕಾಯಿ ಇಲ್ಲ ಅಂತ ಅದು ಬಿಸಾಕಿದ್ವಿ, ಇನ್ನೊಂದು ತೊಗೊಂಡ್ವಿ. ಈಗ ಇದರಲ್ಲಿ ವೇದ ಶಕ್ತಿ ಇಲ್ಲ, ಪುರಾಣ ಶಕ್ತಿ ಇಲ್ಲ, ಉಪನಿಷತ್ ಶಕ್ತಿ ಇಲ್ಲ, ಅದನ್ನು ಬಿಸಾಕಿ ಇನ್ನೊಂದು ತೊಗೊಂಡ್ವಿ. ನಮ್ಮ ಜೀವನ ಪರ್ಯಂತ ಈ ಅಡ್ವರ್ಟೈಸ್ಮೆಂಟ್ ಬಂದಾಗೆಲ್ಲ ಏನು ಮಾಡ್ತದೆ, ನಾವು ಹಳೇದು ಬಿಸಾಕಿ ಹೊಸದು ತಗೊಳ್ತೇವೆ. ಅಂದರೆ ಹೊಸದು ಬಂದಾಗ ಹಳೆಯದನ್ನು ಬಳಸ್ತಾ ಇದ್ರೆ ನಮಗೆ ಅತೃಪ್ತಿ ಆಗ್ತದೆ. ಇದು ಬೇಡ, ಅದು ತೊಗೊಂಡ್ರೆ ಚೆನ್ನಾಗಿರುತ್ತೆ. iPhone 5 ಆಯಿತು, 6 ಆಯಿತು, 7 ಆಯಿತು, 8 ಆಯಿತು, ಈಗ 16ವರೆಗೂ ಬಂದಿದೆ. ಹೊಸದಾಗಿ ಬಂದರೆ ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆ ಲೇಟೆಸ್ಟ್ ಅಡ್ವಾನ್ಸ್ಡ್ ಬಂದರೆ ಹಳೇದು ಇಟ್ಕೊಂಡಾಗ ಅತೃಪ್ತಿ, ಇದು ಚೆನ್ನಾಗಿಲ್ಲ, ಅದು ತೊಗೊಂಡ್ರೆ ಚೆನ್ನಾಗಿರುತ್ತೆ, ಇದು ಚೆನ್ನಾಗಿಲ್ಲ, ಅದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ವಿಪರೀತ ಜ್ಞಾನ ಅಂತೇವೆ. ಇವತ್ತಿನ ನಮ್ಮ ಟೆಕ್ನಾಲಜಿ ಬಳಸ್ತಾ ಇರೋದು ಏನಂತಂದರೆ ವಿಪರೀತ ಜ್ಞಾನ. ಅದನ್ನು ಕೂಡ ನಾವು ವಿಜ್ಞಾನ ಅಂತಲೇ ಕರಿತೇವೆ. ಟೆಕ್ನಾಲಜಿ ಯಾವ ವಿಷಯ ನಮ್ಮನ್ನು ಕೆದಕಿ ಮತ್ತಿಷ್ಟು ಅತೃಪ್ತಿಗೊಳಿಸ್ತದೋ ಅದನ್ನು ವಿಜ್ಞಾನ ಅಂತ ಕರಿತೇವೆ. ಸೊ ಇದಕ್ಕೆ ಕಾರಕ ಯಾರು ಅಂತಂದರೆ ಕುಜ. ವಿಶೇಷ ಜ್ಞಾನ, ಕಂಟೆಂಟ್ಮೆಂಟ್ ಎಲ್ಲಿ ಕೊಡುತ್ತೋ ಅದಕ್ಕೆ ಸಂಬಂಧಪಟ್ಟ ಏನಿದೆ ಜ್ಞಾನ, ಅದಕ್ಕೆ ಗುರು ಕಾರಕ ಆಗ್ತಾನೆ. ಇದಕ್ಕೆ ವಿಜ್ಞಾನ ಕಾರಕ ಕುಜ. ಇದನ್ನು ಡಿಫ್ರೆನ್ಸ್ ನೀವು ನೆನಪಿಟ್ಕೊಳ್ಬೇಕು. ಆಮೇಲೆ ಭ್ರಾತೃಕಾರಕ, ಸೋದರರು, ಸೋದರ ಸೋದರಿಯರು. ಆ ತಂದೆಗೆ ಬಂದು ಸೂರ್ಯ, ತಾಯಿ ಬಂದರು ಚಂದ್ರ, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಇವ್ರ ಬಗ್ಗೆ ಏನಾದರೂ ಅಟ್ಯಾಚ್ಮೆಂಟ್ ಆಗಲಿ ತಿಳ್ಕೊಳ್ಬೇಕು ಅಂದರೆ ಭ್ರಾತೃಕಾರಕ. ನನಗೂ ನನ್ನ ಅಣ್ಣನಿಗೂ ರಿಲೇಷನ್ಶಿಪ್ ಹೇಗಿರುತ್ತೆ, ಅವನು ನನ್ನನ್ನು ಪ್ರೀತಿ ಮಾಡ್ತಾನೆ ಇಲ್ಲ, ಇದೆಲ್ಲ ಕೂಡ ಒಬ್ಬ ಮನುಷ್ಯನ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಕುಜನ ಪೊಸಿಷನ್ ನೋಡಿ ತಿಳ್ಕೊಳ್ತೇವೆ. ಆಮೇಲೆ ಇಂಪಾರ್ಟೆಂಟ್ ಏನು, ನಾನು ಮನೆ ಕಟ್ತೀನ ನನ್ನ ಜೀವನದಲ್ಲಿ, ಆಮೇಲೆ ನಾನು ಅಗ್ರಿಕಲ್ಚರ್ ಏನಾದರೂ ಮಾಡ್ತೀನ, ಭೂಮಿಗೆ ಸಂಬಂಧಪಟ್ಟದ್ದು, ರಿಯಲ್ ಎಸ್ಟೇಟು, ಇದೆಲ್ಲ ಕೂಡ ಕುಜನ ರೆಸ್ಪಾನ್ಸಿಬಲ್ ಆಗುತ್ತೆ. ಕುಜನ ನಾವು ನೋಡ್ತೇವೆ. ಆಮೇಲೆ ಪರಾಕ್ರಮ, ಧೈರ್ಯ, ಪರಾಕ್ರಮ ಅಂತೀವಲ್ಲ, ಅದಕ್ಕೆ ಕುಜಕಾರಕ. ಅವನು ಹೋಗಿ ಮಾತಾಡ್ತಾನೆ. 4 ಜನ, ನಾವು 10 ಜನ ಮಧ್ಯದಲ್ಲಿ ಒಂದು ವಿಷಯ ಗೊತ್ತಿದ್ರೆ ಅಯ್ಯೋ ಕೇಳ್ಬೋದೋ ಬಿಡ್ವೋ, ಯಾರನ್ನ ಏನು ಅಂದ್ಕೊತಾರೇನೋ. ಕೆಲವೊಂದು ಜನಕ್ಕೆ ಏನೂ ಮುಜುಗರ ಇರಲ್ಲ, ಎದ್ದು ನಿಂತು ಕೇಳ್ಬಿಡ್ತಾರೆ. ಹಾಗಾಗಿ ಆ ಪರಾಕ್ರಮ, ಆ ಧೈರ್ಯ ಎಲ್ಲ ಕೂಡ ಕುಜನಿಗೆ ಸಂಬಂಧಪಟ್ಟದ್ದು. ಆಮೇಲೆ ಕೋಪ, ಕೋಪ, ಅಹಂಕಾರ. ಯಾವಾಗ ಧೈರ್ಯ ಪರಾಕ್ರಮ ಇರ್ತದೋ, ನಾನು ಅಂದುಕೊಂಡಂತೆ ಆಗಲಿಲ್ಲ ಅಂತಂದಾಗ ಕೋಪ ಅಹಂಕಾರ ಎರಡೂ ಬರುತ್ತೆ. ಅದಕ್ಕೆ ಕಾರಕ ಯಾರು, ಕುಜನಿ. ಆಮೇಲೆ ಶಸ್ತ್ರವಿದ್ಯೆಗಳು, ಶಸ್ತ್ರಚಿಕಿತ್ಸೆಗಳು. ಶಸ್ತ್ರವಿದ್ಯೆಗಳು ಏನಾದರೂ ವೆಪನ್ಸನ್ನು ಯೂಸ್ ಮಾಡೋದು. ನಾವು ಚಿಕಿತ್ಸೆಯನ್ನು, ಸರ್ಜರಿ ಮಾಡೋದು ಕೂಡ ಅದರಿಂದನೇ, ಯುದ್ಧ ಮಾಡೋದು ಅದರಿಂದನೇ, ಕತ್ತಿಗಳಿಂದ, ಗನ್ಸಿಂದ, ಬ್ಲಾಸ್ಟಿಂಗ್ಸು. ಆಮೇಲೆ ಆಪರೇಷನ್ ಥಿಯೇಟ್ರಲ್ಲಿ ನಾವು ಬಳಸ್ತೀವಲ್ಲ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸು, ಸರ್ಜರಿ, ಇದೆಲ್ಲದಕ್ಕೂ ಕಾರಣ ಯಾರು ಅಂದರೆ ಕುಜ. ಸರ್ಜರಿ ಆಗುತ್ತಾ ಇಲ್ವಾ, ಸರ್ಜರಿಗೆ ಸಂಬಂಧಪಟ್ಟ ವಿಚಾರ ಎಲ್ಲ ಕೂಡ ನಾವು ಕುಜನ ಬೇಸ್ ಮೇಲೆ ತಿಳ್ಕೊಳ್ತೇವೆ. ಶತ್ರುವೃದ್ಧಿ, ಯಾವಾಗ ಕೋಪ, ಅಹಂಕಾರ, ಧೈರ್ಯ ಇರುತ್ತೋ ಇಮಿಡಿಯೇಟ್ಲಿ ಶತ್ರುಗಳು ಇರ್ತಾರೆ, ನಾವೇ ಮಾಡ್ಕೊಳ್ತೇವೆ. ಆದರೂ ಇರ್ತಾರೆ, ಇಲ್ಲದೆ ಮಾಡ್ಕೊಳ್ತೇವೆ. ಯಾರಿಗೆ ಧೈರ್ಯ ಇಲ್ವೋ ಅವನಿಗೆ ಶತ್ರುಗಳು ಜಾಸ್ತಿ ಇರಲ್ಲ, ಧೈರ್ಯ ಇದ್ದವನಿಗೆ ಶತ್ರುಗಳು ಜಾಸ್ತಿ ಇರ್ತದೆ. ಹಾಗಾಗಿ ಕೋರ್ಟ್ಗೆ ಶತ್ರು ಅಂದ್ರೆ ಏನಾಗ್ತದೆ, ನೆಕ್ಸ್ಟ್ ಕೋರ್ಟು ಕೇಸುಗಳು, ಅವನನ್ನು ಹೊಡೆಯೋಣ, ಇವನನ್ನು ಹೊಡೆಯೋಣ, ಇದೇ ಬರುತ್ತದೆ. ಅದಕ್ಕೆಲ್ಲ ಕೂಡ ಕುಜನ ಕಾರಕತ್ವ. ಆಮೇಲೆ ಹೀಟ್ ರಿಲೇಟೆಡ್ ವಿಷಯಗಳು, ಶರೀರದಲ್ಲಾಗಬಹುದು, ಹೊರಗಡೆ ಆಗಬಹುದು, ಅದರ ಬಗ್ಗೆ ತಿಳ್ಕೊಳ್ಬೇಕಾದ್ರೂ ಕುಜನ ನೋಡ್ತೇವೆ. ಬ್ಲಾಸ್ಟಿಂಗ್ಸ್, ಯಾವುದಾದ್ರೂ ಬ್ಲಾಸ್ಟಿಂಗ್ ಯುದ್ಧದಲ್ಲಿ ಬಳಸ್ತೇವೆ, ಯುದ್ಧದಲ್ಲಿ ಬ್ಲಾಸ್ಟ್ ಮಾಡೋದು, ಈ ಬಾಂಬರ್ಸು ಇದೆಲ್ಲ ಮಾಡ್ತಾರಲ್ಲ, ಅದಕ್ಕೆ ಕಾರಕ ಯಾರು ಅಂದರೆ ಕುಜ. ನೆಕ್ಸ್ಟ್ ಆಕ್ಸಿಡೆಂಟ್ಸ್, ಸಡನ್ನ ಆಗೋದಂಥ ತೊಂದರೆಗಳು, ರೋಗಗಳಲ್ಲಿ ಸಡನ್ನ ಆಗೋದೆಲ್ಲ ಆಕ್ಸಿಡೆಂಟ್ಸೇ, ಅದಕ್ಕೆಲ್ಲ ಕೂಡ ಕುಜಕಾರಕ. ಆಮೇಲೆ ತರ್ಕಶಾಸ್ತ್ರ, ನಿಂದೆ ಯಾಕಾಗಬೇಕು, ನಂದೆ ಯಾಕಾಗಬಾರ್ದು, ಶಿವನ ಮುಂದೆ ಇರೋದು ನಂದಿಯೋ ಹಂದಿಯೋ, ಹಂದಿ ಅಂತ ಪ್ರೂವ್ ಮಾಡ್ತಾರೆ, ಲಾಜಿಕ್ಸ್. ಈ ರೀತಿ ಇದರಲ್ಲಿ ಮನುಷ್ಯನಿಗೆ ನೆಮ್ಮದಿ ಕೊಡುವಂಥದ್ದು, ಸಂತೋಷ ಕೊಡುವಂಥದ್ದು ಯಾವುದೂ ಇಲ್ಲ. ಅದಕ್ಕೆ ನಾವು ಕುಜನ ಪಾಪಗ್ರಹ ಅಂತ ಹೇಳ್ತೀವಿ. ಕುಜ ಪಾಪ ಅಲ್ಲ, ಕುಜ ಸೂಚನೆ ಮಾಡುವಂಥ ವಿಷಯಗಳು ಪಾಪಸ್ಥಾನಗಳು, ಪಾಪ ವಿಷಯಗಳು. ಇದರಲ್ಲಿ ಸಂತೋಷ, ಮನುಷ್ಯ ನೆಮ್ಮದಿಯನ್ನು ಪಡುವಂಥ ಯಾವ ವಿಷಯವೂ ಇದರಲ್ಲಿ ಇಲ್ಲ. ಆಮೇಲೆ ನೆಕ್ಸ್ಟ್ ಬುಧಗ್ರಹ. ಬುಧಗ್ರಹ ಅಂತಂದರೆ ಮುಖ್ಯವಾಗಿ ಬುದ್ಧಿಕಾರಕ. ಮನಸ್ಸು ಬೇರೆ, ಬುದ್ಧಿ ಬೇರೆ.
ಮನಸ್ಸು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ, ಮೆಮೊರಿ ಅಂತೀವಿ. ಬುದ್ಧಿ ಅಂತಂದರೆ ಡೆಸಿಷನ್ ತೊಗೊಳುತ್ತೆ. ನಿಮ್ಮ ಕಂಪ್ಯೂಟರ್ ಗೊತ್ತಿದ್ದರೆ ಮನಸ್ಸು ಅಂತಂದರೆ ರ್ಯಾಮ್, ಬುದ್ಧಿ ಅಂತಂದರೆ CPU. ಯಾವುದನ್ನು ಒಂದು ಟಾಸ್ಕ್ ಕೊಟ್ಟು ಇದನ್ನು ಮಾಡು ಅಂತ ಹೇಳಿದಾಗ ಮಾತ್ರವೇ ಬುದ್ಧಿ ಕೆಲಸ ಮಾಡುತ್ತೆ, ಇಲ್ಲದ್ರೆ ಇಲ್ಲ. ಬೇರೆಯವನೇನಾದ್ರು ತಪ್ಪು ಮಾಡ್ತಾ ಇದ್ದಾನೆ ಅಂದ್ಕೊಳ್ಳಿ, ಇವನು ಧರ್ಮ ಪ್ರಕಾರ ಮಾಡ್ತಿದ್ದಾನೆಯಾ ಅಧರ್ಮ ಪ್ರಕಾರ ಮಾಡ್ತಿದ್ದ ಬುದ್ಧಿ ಹೇಳುತ್ತೆ. ಅದೇ ತಪ್ಪು ನಾವು ಮಾಡ್ತಾ ಇದ್ರೆ ನಾನು ಎಲ್ಲನೂ ಸರಿ ಮಾಡ್ತೀನಿ ಮತ್ತೆ ಅದರ ಆಲೋಚನೆ ಮಾಡೋದಕ್ಕೆ ಬುದ್ಧಿ ಕೆಲಸ ಮಾಡೋದಿಲ್ಲ. ಬುದ್ಧಿ ನಿಮಗೆ ಮನಸ್ಸಿನ ಮೇಲೆ ಹೋಗ್ತದೆ. ಮನಸ್ಸಿನ ಒಳಗೆ ಒಂದು ಭಾಗನೇ ಬುದ್ಧಿ. ಬುದ್ಧಿ ಮನಸ್ಸು ಬೇರೆ ಅಲ್ಲ, ಇಟ್ಸ್ ಎ ಸಾಫ್ಟ್ವೇರ್. ನಮಗೆ ತಲೆಯಲ್ಲಿ ಬ್ರೈನ್ ಇದೆಯಲ್ಲ, ಬ್ರೈನ್ ಬೇರೆ ಬುದ್ಧಿ ಬೇರೆ, ಎರಡೂ ಒಂದೇ ಅಲ್ಲ. ಮನಸ್ಸು ಬುದ್ಧಿ ಅಂತಂಬುದು ಇಟ್ಸ್ ಎ ಸಾಫ್ಟ್ವೇರ್, ನಮಗೆ ಕಣ್ಣಿಗೆ ಕಾಣಲ್ಲ, ಒಳಗಿರುವಂಥ ವ್ಯವಸ್ಥೆ, ಮನೋಮಯ ಕೋಶದಲ್ಲಿರುವಂಥ ವ್ಯವಸ್ಥೆ. ಸೊ ಬುದ್ಧಿಕಾರಕ ಬುಧ. ಆಮೇಲೆ ಬುದ್ಧಿ ವಿದ್ಯೆ ಓದ್ಕೊಳ್ಬೇಕಂದ್ರೆ ಫಸ್ಟ್ ಬುದ್ಧಿ ಇರಬೇಕು. ಯಾವುದನ್ನು ಒಂದು ವಿಷಯ ಹೇಳಿ ಅದನ್ನು ಸ್ವಲ್ಪ ಆಲೋಚನೆ ಮಾಡಿ ರಿಪೀಟ್ ಮಾಡಬೇಕಾದ್ರೆ ಬುದ್ಧಿ ಬೇಕು. ಎಲ್ಲರೂ ಓದ್ಕೊಳ್ಳಿಕ್ಕಾಗಲ್ಲ, ಬುದ್ಧಿ ಇದ್ದವನ ಮಾತ್ರವೇ ಓದ್ಕೊಳ್ಳಿಕ್ಕಾಗ್ತದೆ. ಸೊ ಹಾಗಾಗಿ ಬುದ್ಧಿಗೆ ಕಾರಕ ಅವನೇ, ವಿದ್ಯಾ ಕಾರಕ ಅವನೇ. ವಿದ್ಯೆಯಲ್ಲಿ 2 ಥರ ವಿದ್ಯೆ ಇದೆ. ಒಂದು ಆಧ್ಯಾತ್ಮಿಕ ವಿದ್ಯೆ, ಇನ್ನೊಂದು ಲೌಕಿಕ ವಿದ್ಯೆ. ಲೌಕಿಕ ವಿದ್ಯೆಗೆ ಕಾರಕ ಬುಧ, ಆಧ್ಯಾತ್ಮಿಕ ವಿದ್ಯೆಗೆ ಕಾರಕ ಗುರು. ಲೌಕಿಕ ವಿದ್ಯೆ ಇಟ್ಸ್ ಎ ಇಂಟಲೆಕ್ಚುವಲ್ ಕನ್ಕ್ಲೂಷನ್ ಅಂತೇವೆ, ಅಂದರೆ ನಾವು ಕಂಪೋಸ್ ಮಾಡಿರುವಂಥದ್ದು. ಆಧ್ಯಾತ್ಮಿಕ ವಿದ್ಯೆ ಅಂತಂಬುದು ಇಂಟ್ಯೂಷನಲ್ ಫ್ಲ್ಯಾಶ್, ಅದು ಯಾರು ಕಂಡುಕೊಂಡಿದ್ದಲ್ಲ. ನ್ಯೂಟನ್ನು ಲ್ಯಾಬೊರೇಟರಿಲಿ ಕಂಡುಕೊಂಡಿಲ್ಲ ಗ್ರಾವಿಟೇಷನಲ್ ಫೋರ್ಸ್, ಇಟ್ಸ್ ಎನ್ ಇಂಟ್ಯೂಷನಲ್ ಫ್ಲ್ಯಾಶ್. ನಾವು ಲ್ಯಾಬೊರೇಟರಿಲಿ ಕಂಡುಕೊಂಡೋದಕ್ಕೆ ಇಂಟಲೆಕ್ಚುವಲ್ ಕನ್ಕ್ಲೂಷನ್, ಕಂಪೋಸಿಷನ್. ಸೊ ಆ ಥರ ವಿದ್ಯೆ ಏನಿದೆ ಅದಕ್ಕೆಲ್ಲ ಕೂಡ ಬುಧಕಾರಕ. ಲೌಕಿಕ ವಿದ್ಯೆಗೆಲ್ಲ ಕೂಡ ಬುಧಕಾರಕ, ಆಧ್ಯಾತ್ಮಿಕ ವಿದ್ಯೆಗೆ ಗುರುಕಾರಕ. ಆಮೇಲೆ ಗಣಿತ, ಯಾಕೆಂದರೆ ಬುದ್ಧಿ ಕೆಲಸ ಮಾಡೋದೇನು? ಅರ್ಥಮೆಟಿಕ್ಸ್ ಆ್ಯಂಡ್ ಲಾಜಿಕ್ಸ್. ಯಾವುದು ಜಾಸ್ತಿ ಇದೆ, ಯಾವುದು ಕಡಿಮೆ ಇದೆ, ಸೇರಿಸೋಣ, ಬಿಡಿಸೋಣ, ಮಲ್ಟಿಪ್ಲಿಕೇಶನ್ ಮಾಡೋಣ, ಡಿವೈಡ್ ಮಾಡೋಣ. ಅರ್ಥಮೆಟಿಕಲ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಅಂತೀವಿ CPU ಅಲ್ಲಿ. ಅದೇ ಥರ ಬುಧ ಕೂಡ ಅಷ್ಟೇ, ಕಂಪೇರ್ ಮಾಡಿಕೊಡುತ್ತೆ. ನೀವು ಬುದ್ಧಿಯೊಂದು ಫಂಕ್ಷನಾಲಿಟಿ ನೋಡಿದ್ರೆ ಗೊತ್ತಾಗ್ತದೆ ಬುದ್ಧಿ ಹೆಂಗೆ ಫಂಕ್ಷನ್ ಆಗುತ್ತೆ. ವಿಷಯಗಳನ್ನು ಮನಸ್ಸಿಂದ ತಗೊಳ್ಳುತ್ತೆ, ಆಮೇಲೆ ಬೇರೆ ಬೇರೆ ವಿಂಗಡಣೆ ಮಾಡ್ತದೆ, ಇದರಲ್ಲಿರೋ ಅಂಶ ಅದರಲ್ಲಿ ಎಷ್ಟಿದೆ ಅಂತ ಕಂಪೇರ್ ಮಾಡ್ತದೆ, ಫೈನಲಿ ವ್ಯಾಲ್ಯೂ ಜಡ್ಜ್ಮೆಂಟ್ ಕೊಡುತ್ತೆ. ಇದ್ರ ಬಗ್ಗೆ ನಾವು ಮುಂದೆ ಜ್ಯೋತಿಷ್ಯ ಪ್ರಾರಂಭ ಆಗೋದಕ್ಕೆ ಮುಂಚೆ ಕೆಲವಿನ ಕ್ಲಾಸಸ್ಸಲ್ಲಿ, ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ಕ್ಲಾಸಲ್ಲಿ ಅದನ್ನು ತಿಳ್ಕೊಳ್ಳೋಣ. ಆಮೇಲೆ ಜ್ಯೋತಿಷಕ್ಕೆ ಬುಧಕಾರಕ. ಜ್ಯೋತಿಷ ಪರ್ಫೆಕ್ಟಾಗಿ ಬರಬೇಕಾದ್ರೂ, ಜ್ಯೋತಿಷದಲ್ಲಿ ಡೀಪಾಗಿ ಇನ್ವಾಲ್ವ್ಮೆಂಟ್ ಇರಬೇಕಾದ್ರೂ ಬುಧನ ಸ್ಟ್ರೆಂಗ್ತ್ ಮೇಲೆ ಡಿಪೆಂಡ್ ಆಗ್ತದೆ. ಆಮೇಲೆ ಸ್ಪೀಚ್, ಆ ಸ್ಪೀಚಿಗೆ ಕಾರಕ ಬುಧ. ಮನುಷ್ಯನಿಗೆ ಕೊಟ್ಟಂಥ ಎಲ್ಲ ಪ್ರಾಣಿಗಳಿಗಿಂತಲೂ ಮನುಷ್ಯನಿಗೆ ಇರುವಂಥ ವಿಲಕ್ಷಣವಾದ 2, ಒಂದು ಬುದ್ಧಿ, ಇನ್ನೊಂದು ಮಾತು. ಈ 2 ಮನುಷ್ಯನಿಗೆ ಮಾತ್ರ ಇರ್ತದೆ, ಬೇರೆ ಯಾವ ಪ್ರಾಣಿಗೂ ಇರಲ್ಲ. ಮಾತು ಅಂಬೋದು ಗೊತ್ತಿದೆ, ಮನುಷ್ಯ ಬಿಟ್ಟರೆ ಬೇರೆ ಯಾವ ಪ್ರಾಣಿ ಮಾತಾಡೋದಿಲ್ಲ, ತಮ್ಮ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಆ 2ಕ್ಕೂ ಕೂಡ ಬುಧನೇ ಕಾರಕ. ಆಮೇಲೆ ಬಿಸ್ನೆಸ್, ಗಣಿತ ಅಂತಂದ ಮೇಲೆ ನೆಕ್ಸ್ಟ್ ಬಿಸ್ನೆಸ್ ಬರುತ್ತೆ, ವ್ಯಾಪಾರ ಬರುತ್ತೆ. ಸೊ ನಾನು ಬಿಸ್ನೆಸ್ ಮಾಡಲೋ ಜಾಬ್ ಮಾಡಲೋ, ಈ ಥರ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಕಾರಕ ಯಾರು? ಬುಧ. ಆಮೇಲೆ ಲಾಜಿಕ್ಸ್, ತಂತ್ರಜ್ಞಾನ, ಈ ಪ್ರೋಗ್ರಾಮಿಂಗ್ಸು, ಕೋಡಿಂಗ್ಸು ಏನೇನೋ ಬರುತ್ತಲ್ಲ, ಅದಕ್ಕೆಲ್ಲ ಕಾರಕ ಯಾರು? ಬುಧ. ಆಮೇಲೆ ವಿಷ್ಣು ಭಕ್ತಿ. ವಿಷ್ಣು ಭಕ್ತಿ ಅಂತಂದರೆ, ವಿಷ್ಣು ಅಂತಂದರೆ ಇಲ್ಲಿ ನಮ್ಮ ಹಿಂದೂ ದೇವರು ಅಂತ ಅಂದ್ಕೋಬೇಡಿ, ಆಮ್ನಿ ಪ್ರೆಸೆಂಟ್ ಅಂತ ಅರ್ಥ. ವಿಷ್ಣು ಅಂತಂದರೆ ಆಮ್ನಿ ಪ್ರೆಸೆಂಟ್, ಎಲ್ಲ ಕಡೆ ಇರುವವನು. ಭಗವಂತನ ದೇವಸ್ಥಾನದಲ್ಲಿ ನೋಡದೆ ಇಡೀ ಪ್ರಪಂಚದಲ್ಲಿ, ಪ್ರಕೃತಿಯಲ್ಲಿ ಭಗವಂತ ಇದ್ದಾನೆ ಅಂತ ಆ ಅನುಸಂಧಾನ ಬರಬೇಕಾದ್ರೆ ಬುಧ ಸ್ಟ್ರಾಂಗ್ ಇರಬೇಕು. ವಿಷ್ಣು ಭಕ್ತ ಅಂತಂದರೆ ವಿಷ್ಣುವನ್ನ ರೂಪಗಳು, ಯಾವ ದೇವಸ್ಥಾನಕ್ಕೆ ಹೋಗೋಣ ಅದು ಅಂತ ನೀವು ಅಂದ್ಕೋಬಾರ್ದು, ಯಾಕಂದರೆ ಇದು ಇಂಟರ್ನಲ್ ಮ್ಯಾಟ್ರ್, ಎಕ್ಸ್ಟರ್ನಲ್ ಮ್ಯಾಟ್ರ್ ಅಲ್ಲ. ಆಮೇಲೆ ಆಯುರ್ವೇದ, ಈ ಹಸುರಿಗೆ ಸಂಬಂಧಪಟ್ಟದ್ದು, ಮೂಲಿಕೆಗಳಾಗಬಹುದು, ಸೊಪ್ಪುಗಳಾಗಬಹುದು, ಗ್ರೀನ್, ಎಲ್ಲದಕ್ಕೂ ಕೂಡ ಬುಧ ಕಾರಕ. ಆಮೇಲೆ ಹಾಸ್ಯ, ಕಾಮಿಡಿ. ಕೆಲವಿನ ಜನ ಮಾತಾಡ್ತಾ ಇದ್ದಾರೆ, ತುಂಬ ಕೇಳಲಿಕ್ಕೆ ತುಂಬ ಹೆಸರು ಟೈಮ್ ಪಾಸ್ ಆಗಿಬಿಡುತ್ತೆ, ಹೆಸರು ಬೋರೇ ಹೊಡೆಯಲ್ಲ. ಆ ಕಾಮಿಡಿಗೆ ಯಾರು ಕಾರಕ ಅಂದರೆ ಬುಧ. ಆಮೇಲೆ ಕೊಲ್ಯಾಟ್ರಲ್ಸ್, ಜ್ಞಾತರು, ಅವರಿಗೆ ಕಾರಕ ಯಾರು? ಬುಧ. ಇದರಲ್ಲಿ ನೀವು ನೋಡಿದ್ರೆ ಅಯ್ಯೋ ನಿಜವಾಗಿ ಒಳ್ಳೆಯದ ಕೆಟ್ಟದ್ದ ಅಂತಂದರೆ 2 ಇದೆ. ಬುದ್ಧಿ ಒಳ್ಳೆಯ ವಿಚಾರವನ್ನು ಆಲೋಚನೆ ಮಾಡ್ತದೆ, ಕೆಟ್ಟ ವಿಚಾರನೂ ಆಲೋಚನೆ ಮಾಡ್ತದೆ. ವಿದ್ಯೆನೂ ಅಷ್ಟೇ, ಒಳ್ಳೆಯದಕ್ಕಾದರೂ ಬಳಸ್ಬೋದು, ಕೆಟ್ಟದಾದರೂ ಬಳಸ್ಬೋದು. ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕಲ್ತ್ಕೋತೇವೆ. ನೀವು ಎಲೆಕ್ಟ್ರಿಸಿಟಿ ಆದರೂ ಡೆವಲಪ್ ಮಾಡಿ, ಬಾಂಬ್ ಆದರೂ ಡೆವಲಪ್ ಮಾಡಿ.
ಮ್ಯಾಥಮೆಟಿಕ್ಸ್ ಆಗಲಿ, ಜ್ಯೋತಿಷ ಆಗಲಿ, ವಾಕ್ ಆಗಲಿ, ನೀವು ಎರಡಕ್ಕಾದರೂ ಬಳಸ್ಬೋದು. ಅದಕ್ಕೆ ಬುಧನ ಶುಭಗ್ರಹವ ಪಾಪಗ್ರಹವ ಅಂತ ಕೇಳಿದ್ರೆ ಶುಭಗ್ರಹಗಳ ಜೊತೆ ಇದ್ದರೆ ಶುಭಗ್ರಹ, ಪಾಪಗ್ರಹಗಳ ಜೊತೆ ಇದ್ದರೆ ಪಾಪಗ್ರಹ. ಈ ವಿಚಾರಗಳೆಲ್ಲ ಕೂಡ ಬುಧನ ಪ್ಲೇಸ್ಮೆಂಟ್ ಇಟ್ಟುಕೊಂಡು ಒಳ್ಳೆಯವ್ರ ಜೊತೆ ಇದ್ದರೆ ಒಳ್ಳೆಯದಾಗ್ತದೆ, ಕೆಟ್ಟವರ ಜೊತೆ ಇದ್ದರೆ ಕೆಟ್ಟದಾಗ್ತದೆ. ವಿದ್ಯೆನೂ ಅಷ್ಟೇ, ಒಳ್ಳೆಯ ವಿಚಾರಕ್ಕೆ ಬಳಸಿದ್ರೆ ಒಳ್ಳೆಯದು, ಕೆಟ್ಟ ವಿಚಾರಕ್ಕೆ ಬಳಸಿದ್ರೆ ಕೆಟ್ಟದ್ದು. ನಾವು ಕಲಿಯೋದು ಕೂಡ ಹಾಗೆ ಇರುತ್ತೆ. ಇವತ್ತೆಲ್ಲ ಕೂಡ ನಾವು ವಿದ್ಯೆ ಕಲಿಯೋದು ಹೆಂಗಿರುತ್ತೆ, ದುಡ್ಡು ಮಾಡಬೇಕು ಅಂತ ಕಲಿತೇವೆ. ಸೊ ಹಾಗಾಗಿ ನಮ್ಮದೆಲ್ಲ ಬುದ್ಧಿಯೆಲ್ಲ, ಆಲೋಚನೆ ಇದೆಯಲ್ಲ ಹಾಗೇ ಹೋಗ್ತಾ ಇರುತ್ತೆ. ತಿಳ್ಕೊಳ್ಬೇಕು ಅಂತ ಮಾಡೋದು ಬೇರೆ. ಸಂಸ್ಕೃತದಲ್ಲಿ ವಿತ್ ಅಂತಂದರೆ ಯಾವುದು ಗೊತ್ತಿಲ್ಲವೋ ಅದನ್ನು ತಿಳ್ಕೊಳ್ಳೋದನ್ನು ವಿದ್ಯಾ ಅಂತೇವೆ. ನಾವು ಯಾರು ಇವತ್ತು ಆ ಒಂದು ಡೆಫಿನೇಷನ್ ಮೇಲೆ ಓದ್ಕೊಳ್ತಾ ಇಲ್ಲ. ಗೊತ್ತಿಲ್ಲದ ತಿಳ್ಕೊಳ್ಳೋಕ್ಕೋಸ್ಕರ ಯಾರನ್ನ ವಿದ್ಯೆ ಓದ್ತಾರೆ. ಲೈಫಲ್ಲಿ ಸೆಟ್ಲ್ ಆಗಲಿಕ್ಕೆ, ದುಡ್ಡು ಮಾಡಲಿಕ್ಕೆ ಮಾಡ್ತಾರೆ. ಅಸಲು ದುಡ್ಡು ಮಾಡಬೇಕು ಅಂತಂದರೆ ಸ್ವಲ್ಪ ಹೇಸಿಗೆ ಆಗಿರ್ತಾರೆ ಕಣ, ನನ್ನ ಕೆರಿಯರ್ ಬಿಲ್ಡಪ್ ಮಾಡ್ಕೋಬೇಕು ಅಂತ ಮೇಕಪ್ ಮಾಡಿ ಈ ಥರ ಹೇಳ್ತಾರೆ. ಅದಕ್ಕೆ ಕಾರಕ ಯಾರು ಅಂದರೆ ಬುಧ. ನೆಕ್ಸ್ಟ್ ಗುರುಗ್ರಹ. ಗುರುಗ್ರಹ ವಿಷಯಕ್ಕೆ ಬಂದರೆ ಸಂತಾನ ಕಾರಕ, ಮಕ್ಕಳು. ಸೂರ್ಯ ತಂದೆ, ಚಂದ್ರ ತಾಯಿ, ಕುಜ ಬಂದು ಅಣ್ಣ ತಮ್ಮಂದರು, ಬುಧ ಬಂದು ಸ್ನೇಹಿತರು, ಗುರು ಬಂದು ಸಂತಾನಕಾರಕ. ಬುಧ ಬಂದು ಜ್ಞಾತರ ಕೂಡ ಬರುತ್ತದೆ. ಗುರು ಬಂದು ಸಂತಾನಕಾರಕ, ಮಕ್ಕಳು. ಮಕ್ಕಳಿಗೂ ತಂದೆ ತಾಯಿಗೂ ಇರೋಂಥ ಅಟ್ಯಾಚ್ಮೆಂಟ್ ಎಲ್ಲ ಕೂಡ ಗುರುವಿಂದ ಗೊತ್ತಾಗ್ತದೆ. ಆಮೇಲೆ ಜ್ಞಾನಕಾರಕ. ಹಿಂದೆ ನಾವು ಹೇಳಿದ್ವಿ ವಿಜ್ಞಾನ ಅಂತಂದರೆ ಏನು? ವಿಶೇಷವಾದ ಜ್ಞಾನ, ವಿಪರೀತವಾದ ಜ್ಞಾನ. ಜ್ಞಾನ ಅಂತಂದರೆ ಓದೋದ್ರಿಂದ ಅಥವಾ ಕೇಳೋದ್ರಿಂದ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತಲ್ವ, ಅದನ್ನು ಜ್ಞಾನ ಅಂತೇವೆ. ನಾವು ವೇದದಿಂದ ಜ್ಞಾನವನ್ನು ಪಡಿತೇವೆ. ವೇದ ಓದೋದ್ರಿಂದಾಗಲಿ, ಗುರುಗಳ ವೇದದಲ್ಲಿ ಹೇಳಿದಂಥ ವಿಚಾರವನ್ನು ಕೇಳೋದ್ರಿಂದಾಗಲಿ ನಮಗೆ ವಿಷಯ ಗೊತ್ತಾಗ್ತದೆ. ಆ ವಿಷಯ ಗೊತ್ತಾಗಬೇಕಾದ್ರೆ ಅದಕ್ಕೆ ಜ್ಞಾನ ಅಂತ ಹೆಸರು. ತಿಳ್ಕೊಳ್ಳೋದಷ್ಟೇ. ಆಮೇಲೆ ನೀವು ಅದನ್ನು ಕಾಂಟೆಂಪ್ಲೇಟ್ ಮಾಡಬೇಕಾಗ್ತದೆ. ಬರೀ ಇನ್ಫಾರ್ಮೇಷನ್ ಅಷ್ಟೇ ಅದು ಜ್ಞಾನ ಅಂತಂದರೆ. ಸೊ ಆ ಜ್ಞಾನಕಾರಕ ಯಾರು ಅಂದರೆ ಗುರು. ಆಮೇಲೆ ಹಣಕ್ಕೆ ಕಾರಕ, ಧನಕಾರಕ. ಸೊ ನಿಮಗೆ ಹಣ ಬೇಕು ಅಂತಂದರೆ ಗುರು ಚೆನ್ನಾಗಿರ್ಬೇಕು. ಹಣದಲ್ಲಿ ಎರಡು ಥರ ಇದೆ. ನಿಮಗೆ ಎಷ್ಟು ಬೇಕೋ ನಿಮ್ಮ ಜೀವನ ನಡೆಸಲಿಕ್ಕೆ, ಅಥವಾ ನೀವು ಯಾವ ಪರ್ಪಸ್ಸಿಗೆ ಬಂದಿದ್ದೀರೋ ಅದರಿಂದ ಡೈವರ್ಟ್ ಆಗದೆ ಅದೇ ಪರ್ಪಸ್ ಮೇಲಿದ್ದು ನಿಮಗೆ ಸಹಕಾರವಾಗಿ ಕೆಲವಿನ ಒಂದು ಫೆಸಿಲಿಟೀಸ್ ಬೇಕಾಗತ್ತೆ. ಅದಕ್ಕೆ ಹಣ ಬೇಕು. ಅದಕ್ಕೆ ಗುರುಕಾರಕ ಆಗ್ತಾನೆ. ಎಷ್ಟು ಬೇಕೋ ಅಷ್ಟೇ. ನಾವು ಭೂಮಿಗೆ ಬಂದಿದ್ದಾಕೆ ಜ್ಞಾನವನ್ನು ಕಲಿತು, ಒಳ್ಳೆಯದನ್ನು ತಿಳ್ಕೊಂಡು, ಕೆಟ್ಟದ್ದನ್ನು ಬಿಟ್ಟು, ಈ ಶರೀರ ಎಂಬ ಯೂನಿಫಾರ್ಮ್ ಬಿಚ್ಚಿಟ್ಟು ಹೋಗಬೇಕು. ಈ ಭೂಮಿ ಅಂತಂಬೋದೊಂದು ಶಾಲೆ ಇದ್ದಂಗೆ. ಓದಿಕೊಳ್ಳಿಕ್ಕೆ ಬಂದಿದ್ದೇವೆ, ಓದಿಕೊಂಡು ಮತ್ತೆ ಮರಳಬೇಕು. ಮಕ್ಕಳು ಸ್ಕೂಲಿಗೆ, ಶಾಲೆಗೆ ಹೋಗ್ತಾರೆ. ಯಾವುದಕ್ಕೆ ಹೋಗ್ತಾರೆ ಅಂತ ನೀವು ಕೇಳಿದ್ರೆ ಓದಿಕೊಳ್ಳಿಕ್ಕೆ ಅಂತ ಹೇಳ್ತಾರೆ. ಓದಿಕೊಳ್ಳೋದ್ರ ಜೊತೆ ಅಲ್ಲಿ ಆಟಗಳು ಆಡಿಸ್ತಾರೆ, ಮಾತುಗಳು ಆಡೋದು ಇರುತ್ತೆ ಫ್ರೆಂಡ್ಸ್ ಜೊತೆ. ಆಟ ಇದೆ, ಪಾಠ ಇದೆ, ನಿಮಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಎಲ್ಲ ಮಾಡಿಸ್ತಾರೆ. ಇದಲ್ಲದೆ ನಮ್ಮದು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರುತ್ತೆ. ಪ್ರೀತಿ, ವಾತ್ಸಲ್ಯ, ಒಬ್ಬರನ್ನೊಬ್ಬರು ಶೇರ್ ಮಾಡ್ಕೊಳ್ತೇವೆ. ಹುಡುಗರು ಹುಡುಗಿಯರನ್ನ ಲವ್, ಇದೆಲ್ಲ ಶುರು ಆಗೋದು ವಿದ್ಯಾರ್ಥಿ ದಶೆಯಲ್ಲೇ. ಇದೆಲ್ಲ ಎಕ್ಸ್ಟ್ರಾ. ಯಾರಾದರೂ ಸ್ಕೂಲಿಗೆ ಯಾಕೆ ಹೋಗ್ತೀವಿ ಅಂತಂದರೆ ಲವ್ ಮಾಡ್ಕೊಳ್ಳಿಕ್ಕೆ ಅಂತ ಯಾರು ಹೇಳಲ್ಲ, ಓದಿಕೊಳ್ಳಿಕ್ಕೆ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಎಲ್ಲವೂ ಇರುತ್ತೆ. ಆದರೆ ಮೇನ್ ಪರ್ಪಸ್ ಯಾವುದು? ಓದಿಕೊಳ್ಳೋದು. ನಾವು ಭೂಮಿಗೆ ಬಂದಿದ್ದು ಯಾಕೆ ಅಂತಂದರೆ ವಿದ್ಯೆ ಓದಿಕೊಳ್ಳೋದಕ್ಕೆ. ಆದರೆ ಇಲ್ಲಿ ಎಲ್ಲ ಸಂಸಾರ ಇರುತ್ತೆ, ಸುಖ ಇರುತ್ತೆ, ದುಃಖ ಇರುತ್ತೆ, ಮಕ್ಕಳು, ವಾತ್ಸಲ್ಯ ಎಲ್ಲವೂ ಇರುತ್ತೆ. ಆದರೆ ಭೂಮಿಗೆ ಬಂದಿದ್ದು ಯಾಕೆ? ಸಂಸಾರ ನಡೆಸಲಿಕ್ಕಲ್ಲ. ಭೂಮಿಯಲ್ಲಿ ನಮಗೆ ಎಂಟರ್ಟೈನ್ಮೆಂಟಾಗಿ ಇದೆಲ್ಲ ಇರುತ್ತೆ, ಬಟ್ ತಿಳ್ಕೊಳ್ಬೇಕಾದ್ರೆ ಓದಕ್ಕೋಸ್ಕರ. ಆ ಓದಕ್ಕೋಸ್ಕರ ನಮಗೆ ಎಷ್ಟು ಹಣ ಬೇಕು, ಎಷ್ಟು ಹಣ ಇದ್ದರೆ ಇವನು ಮಿನಿಮಮ್ ಬೇಸಿಕ್ ನೀಡ್ಸ್ ಈಡೇರುತ್ತೆ. ಡೈವರ್ಟ್ ಆಗಬಾರ್ದು. ಜಾಸ್ತಿ ಹಣ ಇದ್ದರೆ ಡೈವರ್ಟ್ ಆಗಿಬಿಡ್ತಾನೆ. ಹಣ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಇದೇ ಸುಖವಾಗಿದೆ, ಮತ್ತೆ ಯಾಕೆ ಭಗವಂತ ಇದೆಲ್ಲ ಆಲ್ರೆಡಿ ಆರಾಮಾಗಿ ಇದ್ದೀನಲ್ಲ ಅಂತ ನಾವು ಭಗವಂತನ ಕಡೆ ಅಸಲು ಯಾವ ಪರ್ಪಸ್ಸಿಗೆ ಬಂದಿದ್ದೇವೆ ಮರ್ತ ಹೋಗ್ಬಿಡ್ತೇವೆ ನಾವು. ಆದರೆ ಇಲ್ಲಿ ಗುರು ಏನು ಮಾಡ್ತಾನೆ ಅಂದರೆ ಹಣ ಕೊಡ್ತಾನೆ. ಎಷ್ಟು ಅಂತಂದರೆ ನಿಮ್ಮ ಬೇಸಿಕ್ ನೀಡ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ಕೊಡ್ತಾನೆ. ಆಮೇಲೆ ಎಷ್ಟು ಹಣ ಇದ್ದರೆ ನೀವು ಡೈವರ್ಷನ್ ಇಲ್ಲದೆ ಕೇವಲ ಓದಿಕೊಳ್ಳೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರೋ ಅಷ್ಟು ಹಣ ಕೊಡ್ತಾನೆ. ಮಿನಿಮಮ್ ಬೇಸಿಕ್ ಲಿವಿಂಗ್ ಎಷ್ಟು ಬೇಕು? ಊಟ ಗೀಟ ಬೇಕು, ಒಂದು ಇಡ್ಲಿಕ್ಕೆ ಒಂದು ಮನೆ ಬೇಕು, ಆಮೇಲೆ ಬೇಕಾದಷ್ಟು ಮಿನಿಮಮ್ ಬೇಸಿಕ್. ಯಾಕಂದರೆ ಬೇಸಿಕ್ ಕೂಡ ಇಲ್ಲ ಅಂತಂದರೆ ಏನಾಗುತ್ತೆ, ನಾವು ಪರ್ಪಸ್ಸು ಡೈವರ್ಟ್ ಆಗುತ್ತೆ. ಅದನ್ನು ಪಡೆಯೋದ ಮೇಲೆ ನಮ್ಗೆ ಕಾನ್ಸಂಟ್ರೇಟ್ ಆಗ್ತದೆ. ಅದಕ್ಕೆ ಮಿನಿಮಮ್ ಬೇಕಾದ ಏನಿದೆ ಆ ಹಣವನ್ನು ಕೊಡೋದು ಯಾರು ಅಂತಂದರೆ ಗುರುಕಾರಕ. ಇದನ್ನೇ ನಾವೇನಂತೇವೆ ಭಾಗ್ಯಕಾರಕ ಅಂತ ಕರಿತೇವೆ. ಭಾಗ್ಯ ಅಂತಂದರೆ ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟೇ ಇರಬೇಕು. ಅದಕ್ಕನ ಜಾಸ್ತಿ ಆದರೆ ನೀವು ಡಿಸ್ಟರ್ಬ್ ಆಗಿಬಿಡ್ತೀರಾ, ಅದಕ್ಕನ ಕಡಿಮೆ ಆದರೂ ಡಿಸ್ಟರ್ಬ್ ಆಗಿಬಿಡ್ತೀರಾ.
ಆ ಥ್ರೆಶೋಲ್ಡ್ ಲಿಮಿಟ್ ಏನಿದೆ ಅಷ್ಟೇ ನಮಗೆ ಹಣ ಇರೋದನ್ನು ನಾವು ಭಾಗ್ಯ ಅಂತ ಕರಿತೇವೆ. ಆ ಭಾಗ್ಯಕಾರಕ ಯಾರು ಅಂದರೆ ಗುರು. ಹಣದ ಜೊತೆ ಸಂತೋಷ, ತೃಪ್ತಿ ಕೂಡ ಇರುತ್ತೆ. ಆಮೇಲೆ ವೇದವಿದ್ಯೆ, ವೇದವಿದ್ಯೆಗೆ ಕಾರಕ ಯಾರು ಅಂತಂದರೆ ಗುರು. ವೇದಗಳನ್ನು ಏನು ಹೇಳಿದ್ದಾರೆ, ನಮಗೆ ಗೊತ್ತಿಲ್ಲದ ವಿಚಾರನ ಋಷಿಮುನಿಗಳು ಕಂಡು ನಮಗಷ್ಟು ಸುಲಭವಾಗಿ ನಾವು ರಿಸರ್ಚ್ಗಳು ಮಾಡದೆ ಈಸಿಯಾಗಿ ನಮ್ಗೆ ಹೇಳ್ಕೊಡ್ಬಿಡ್ತಾರೆ. ನಾವೇ ಎಲ್ಲ ರಿಸರ್ಚ್ ಮಾಡಬೇಕಂದ್ರೆ ಕಷ್ಟ. ಸೊ ಆ ವೇದವಿದ್ಯೆಗೆ ಗುರುಕಾರಕ ಆಗ್ತಾನೆ. ಆಮೇಲೆ ಜ್ಯೋತಿಷ್ಯ ಕೂಡ ಗುರುಕಾರಕನೇ. ಪಂಡಿತರು ಜ್ಯೋತಿಷ್ಯ ಹೇಳ್ತಾರೆ, ಸ್ವಲ್ಪ ಗುರುಗಳು ಸನ್ಯಾಸಿಗಳು ಅವ್ರಿಗೆ ಗ್ರಹಗಳ ಬಗ್ಗೆ ಏನೂ ಗೊತ್ತಿರಲ್ಲ, ಆದರೂ ಜ್ಯೋತಿಷ್ಯ ನಿಂಗೆ ಹೀಗಾಗತ್ತಪ್ಪ ಅಂತ ಹೇಳ್ತಾರೆ. ಅವರು ಕರ್ಮ ಸಿದ್ಧಾಂತದ ಮೇಲೆ ಹೇಳ್ತಾರೆ. ಸೊ ಗುರು ಕೂಡ ಜ್ಯೋತಿಷ್ಯಕಾರಕ, ವೇದಶಾಸ್ತ್ರಗಳ ಕಾರಕ. ಅತ್ಯಂತ ಎಲ್ಲದಕ್ಕನ ಮುಖ್ಯ ಏನಂದರೆ ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಈಸ್ ನಾಟ್ ಕಾಮನ್, ಬಟ್ ವಿವೇಕ ಪ್ರಜ್ಞೆ ಏನಿದೆ ಅದಕ್ಕೆ ಮನುಷ್ಯಕ್ಕೆ, ಅದು ಗುರುಗೆ ಸಂಬಂಧಪಟ್ಟದ್ದು. ಒಬ್ಬ ಮನುಷ್ಯ ಅಂತ ಯಾವಾಗ ಅನಿಸ್ಕೊಳ್ತಾನೆ ಅಂತಂದರೆ ವಿವೇಕ ಇದ್ದಾಗ. ಅವನು ಒಳ್ಳೆ ಮನುಷ್ಯ ಅಂತ ನಾವು ಅಂತೀವಲ್ಲ, ತುಂಬ ಒಳ್ಳೆ ಮನುಷ್ಯ, ಯಾವಾಗ ಹೇಗೆ ಬಿಹೇವ್ ಮಾಡಬೇಕು ಆ ರೀತಿ ಬಿಹೇವ್ ಮಾಡ್ತಾನೆ. ಅದನ್ನು ವಿವೇಕ, ಕಾಮನ್ ಸೆನ್ಸ್, ಅದಕ್ಕೆ ಗುರುಕಾರಕ. ಆಮೇಲೆ ಆಚಾರ, ಆಮೇಲೆ ಸತ್ಕರ್ಮಗಳು, ಇದನ್ನೆಲ್ಲ ಕೂಡ ಗುರುಕಾರಕ. ಒಳ್ಳೆ ಕೆಲಸಗಳನ್ನು ಮಾಡಬೇಕು, ಒಳ್ಳೆಯದನ್ನೇ ತಿಳ್ಕೊಳ್ಬೇಕು. ಆಮೇಲೆ ಪೂರ್ವ ಪುಣ್ಯ, ನಮಗೆ ಯಾವುದಾದ್ರೂ ಒಳ್ಳೇದಾಗಬೇಕಾದ್ರೆ ಪುಣ್ಯ ಇರಬೇಕಲ್ಲ, ಆ ಪುಣ್ಯಗೆ ಕಾರಕ ಯಾರು ಅಂತಂದರೆ ಗುರು. ಅದು ರೆಪ್ರೆಸೆಂಟ್ ಮಾಡ್ತಾನೆ ಗುರು. ಆಮೇಲೆ ಶುಭ ಕಾರ್ಯಗಳು, ನಮಗೆ ಷೋಡಶ ಸಂಸ್ಕಾರಗಳಿದೆ. ಮಗು ಹುಟ್ಟೋದು ಜಾತಕ ಕರ್ಮಗಳಿಂದ ಹಿಡಿದು ನಾಮಕರಣ, ಚೌಲ, ಉಪನಯನ, ಕರ್ಣವೇದ, ಮತ್ತು ವಿವಾಹ, ಗರ್ಭಾಧಾನ, ಎಷ್ಟು ಎಲ್ಲ ಇದಲ್ಲ ಸಂಸ್ಕಾರಗಳು, ಅದೆಲ್ಲದಕ್ಕೂ ಗುರುಕಾರಕ. ಅದಕ್ಕೆ ನಾವೇನಾದರೂ ಒಂದು ಮದುವೆ ಆಗಬೇಕು ಅಂತಂದರೆ ಗುರುಬಲ ಇದೆಯಾ ಇಲ್ವಾ, ಉಪನಯನ ಆಗಬೇಕಾದ್ರೆ ಗುರುಬಲ ಇದೆಯಾ ಇಲ್ವಾ ಅಂತ ನೋಡ್ತೇವೆ. ಶುಭ ಕಾರ್ಯಗಳಿಗೆಲ್ಲ ಕೂಡ ಗುರುಕಾರಕ. ಆಮೇಲೆ ಶಾಂತಿ, ಪೀಸ್ಫುಲ್ ಆಗಿರಬೇಕು. ಆ ಪೀಸ್ಫುಲ್ ಆಗಿರಬೇಕಾದ್ರೆ ಗುರು ಚೆನ್ನಾಗಿರಬೇಕು. ಯಾವಾಗ ನಮಗೆ ಜ್ಞಾನ ಇರುತ್ತೋ ಆವಾಗ ನಾವು ಶಾಂತಿಯಾಗಿರ್ತೇವೆ. ನಮಗೆ ಗೊತ್ತಿಲ್ಲದಾಗ ಅಜ್ಞಾನ ಇತ್ತ, ಗೊತ್ತಿಲ್ಲ ಅಂದರೆ ಅಜ್ಞಾನ ಅಂತ ಅರ್ಥ. ಇತ್ತಂದ್ಕೊಳ್ಳಿ ನಾವು ನೆಮ್ಮದಿಯಾಗಿರೋಕ್ಕಾಗಲ್ಲ. ಅದೇ ಥರ ಧರ್ಮ ಅಂತಂದ್ರೆ ಏನು? ಸೆಟ್ ಆಫ್ ರೂಲ್ಸ್ ಟು ಲೀಡ್ ಎ ಹ್ಯಾಪಿ ಲೈಫ್. ಒಂದು ಟ್ರಾಫಿಕ್ ರೂಲ್ಸ್ ಇದ್ದಂಗೆ ಮನುಷ್ಯ ತೊಂದರೆಗೆ ಒಳಗಾಗಬಾರ್ದು, ನಾನೂ ತೊಂದರೆಗೆ ಒಳಗಾಗಬಾರ್ದು, ನನ್ನ ಜೊತೆ ಇರೋರು ತೊಂದರೆಗೆ ಒಳಗಾಗಬಾರ್ದು. ಅದಕ್ಕೆ ಬೇಕಾದಂಥ ರೂಲ್ಸ್ ನಾವು ಮುಂಚೆ ಇರ್ತೀವಲ್ಲ, ಅದನ್ನು ಧರ್ಮ ಅಂತ ಕರಿತೇವೆ. ಕ್ರಿಕೆಟಿಗೆ ರೂಲ್ಸ್ ಇಲ್ವಾ? ಎಲ್ಲಿ ಹೊಡೆದ್ರೆ ಸಿಕ್ಸು, ಎಲ್ಲಿ ಹೊಡೆದ್ರೆ ಫೋರು, ಎಲ್ಲಿ ಹೊಡೆದ್ರೆ ಔಟು, ಇದಲ್ವ? ಅದೇ ಜೀವನ ನಡೆಸಲಿಕ್ಕೂ ಕೂಡ ಧರ್ಮ ಇದೆ, ರೂಲ್ಸ್. ಅದನ್ನು ನಾವು ಗುರುವಿನ ಮುಖಾಂತರ ತಿಳ್ಕೊಳ್ತೇವೆ. ದೈವಭಕ್ತಿ, ಸತ್ಯ, ಇದೆಲ್ಲ ಕೂಡ ಗುರು. ಆಮೇಲೆ ಗೋಲ್ಡ್ ರಿಲೇಟೆಡ್ ಆರ್ನಮೆಂಟ್ಸ್, ಬಂಗಾರಕ್ಕೆ ಸಂಬಂಧಪಟ್ಟದೆಲ್ಲ ಕೂಡ ಗುರುವಿಗೆ ಸಂಬಂಧಪಟ್ಟದ್ದು. ಗುರುವಿನ ಕಾರಕತ್ವಗಳಿದೆ. ನಿಮಗೆ ಹೆಣ್ಣು ಮಕ್ಕಳು ತಾಳಿಯನ್ನು ಹಾಕ್ಕೊಡ್ತಾರೆ, ಅದಕ್ಕೆ ಗುರುವೇ ಕಾರಕ. ಅದನ್ನು ಬಿಟ್ಟು ಬೇರೆ ಚಿನ್ನಾಭರಣಗಳು, ವಜ್ರ ವೈಡೂರ್ಯಗಳನ್ನೆಲ್ಲ ಕೂಡ ಹಾಕ್ತಾರೆ, ಅದಕ್ಕೆ ಗುರು ಅಲ್ಲ. ಪ್ಯಾಷನಿಗಾಗೋದು ಗುರು ಅಲ್ಲ, ಮಿನಿಮಮ್ ಏನಿರುತ್ತೆ ಅದಕ್ಕೆಲ್ಲ ಕೂಡ ಗುರುಕಾರಕ. ಇದರಲ್ಲಿ ಎಲ್ಲ ಮನುಷ್ಯನಿಗೆ ಬೇಕಾದಂಥ ಒಳ್ಳೆಯದು, ಶಾಂತಿ ಉಂಟು ಮಾಡುವಂಥದ್ದು, ಸಂತೋಷ ಉಂಟು ಮಾಡುವಂಥದ್ದು ಇದೆ. ಆದ ಕಾರಣ ಗುರುವನ್ನು ಶುಭ ಗ್ರಹ ಅಂತ ಕರಿತೇವೆ. ಅಂದರೆ ಗುರು ಸೂಚನೆ ಮಾಡೋದೆಲ್ಲ ಕೂಡ ಶುಭ ವಿಷಯಗಳೇ. ನಾವು ಹಿಂದಿನ ಜನ್ಮದಲ್ಲಿ ಏನಾದರೂ ಒಳ್ಳೆಯದೇನಾದರೂ ಮಾಡಿದರೆ ಅದು ಗುರು ರೆಪ್ರೆಸೆಂಟ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಗ್ರಹ ಶುಕ್ರ ಬಂದು ಕಳತ್ರಕಾರಕ. ಸೂರ್ಯ ತಂದೆ, ಚಂದ್ರ ತಾಯಿ, ಕುಜ ಅಣ್ಣ ತಮ್ಮಂದರು, ಗುರು ಬಂದು ಮಕ್ಕಳು. ಶುಕ್ರ ಬಂದು ಕಳತ್ರವನ್ನು ರೆಪ್ರೆಸೆಂಟ್ ಮಾಡ್ತಾನೆ. ಗಂಡ ಅಥವಾ ಹೆಂಡತಿ, ಹೆಣ್ಣು ಮಗ ಆದರೆ ಗಂಡ, ಅಥವಾ ಗಂಡನ ಜಾತಕ ಆದರೆ ಹೆಣ್ಣು ಮಗನ ರೆಪ್ರೆಸೆಂಟ್ ಮಾಡುತ್ತೆ. ಶುಕ್ರ ಕಳತ್ರಕಾರಕ, ಸ್ಪೌಸ್. ಹೆಂಡತಿ ಜೊತೆ, ಗಂಡನ ಜೊತೆ ಯಾವ ರೀತಿಯಾದಂಥ ಪ್ರೀತಿ ವಾತ್ಸಲ್ಯ ಇರುತ್ತೆ ಅದನ್ನು ಇಲ್ಲಿ ಸೂಚನೆ ಮಾಡ್ತದೆ. ಒಂದು ಹಂತಕ್ಕೆ ಹೋದಾಗ ಈ ಪ್ರೀತಿ ಅಂತಂಬೋದು ಅಪ್ಲೈ ಆಗೋದು ಕೇವಲ 3 ಜನಕ್ಕೆ. ಒಂದು ತಾಯಿ, ಎರಡನೇದು ತಂದೆ, ಮೂರನೇದು ಗುರುಗಳು. ಪ್ರೀತಿ ಅಂತ ಅನಿಸ್ಕೊಳ್ಬೇಕಾದ್ರೆ ಅದರಲ್ಲಿ ಒಂದು ತ್ಯಾಗ ಅಂತಂಬೋದು ಅಪ್ಲೈ ಆಗಬೇಕು. ಪ್ರೀತಿ ತ್ಯಾಗವನ್ನು ಬಯಸಬೇಕು. ತಾಯಿ ಏನು ಮಾಡ್ತಾಳೆ? ನಾನು ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಮಗು ಚೆನ್ನಾಗಿರ್ಬೇಕು. ತಂದೆ, ನಾನು ಕಷ್ಟಪಟ್ಟರೂ ಪರವಾಗಿಲ್ಲ, ನನ್ನ ಮಗು ಓದಿಕೊಳ್ಳೋ ವಿಚಾರದಲ್ಲಿ, ಜೀವನ ಮಾಡೋ ವಿಚಾರದಲ್ಲಿ ನನ್ನಷ್ಟು ಕಷ್ಟಪಡಬಾರ್ದು ಅಂತ ತ್ಯಾಗ ಮಾಡ್ತಾರೆ. ಗುರುಗಳು ಅಷ್ಟೇ, ನಾನು ಸಾಧಿಸಾರೆ ಪರವಾಗಿಲ್ಲ, ನನ್ನ ಶಿಷ್ಯ ಚೆನ್ನಾಗಿ ಓದಬೇಕು, ಅವನು ಚೆನ್ನಾಗಿ ತಿಳ್ಕೊಳ್ಬೇಕು. ಈ 3 ಜನಕ್ಕೆ ಅಪ್ಲೈ ಆಗ್ತದೆ. ಎಲ್ಲಿ ಪ್ರೀತಿ ಎಂಬುದಕ್ಕೆ ತ್ಯಾಗ ಅಂತಂಬೋದು ಅಪ್ಲೈ ಆಗೋದಿಲ್ವೋ ಅದನ್ನು ಪ್ರೀತಿ ಅನ್ನಲ್ಲ, ಕಾಮ ಅಂತ ಕರೀತಾರೆ. ಗಂಡ ಹೆಂಡತಿ ಕೂಡ ಮಧ್ಯದಲ್ಲಿ ಪ್ರೀತಿ ಅಂತೀವಿ, ಅದನ್ನು ನಾವೇನು ದಾಂಪತ್ಯ ಅಂತಂತೀವಿ. ದಾಂಪತ್ಯ ಜೀವನ,
ಅದರಲ್ಲಿ ಕೂಡ ಪ್ರೀತಿ ಇರುತ್ತೆ. ಆದರೆ ಅದು ತ್ಯಾಗವನ್ನು ಬಯಸಿದರೆ ನಿಮಗೆ ಪ್ರೀತಿ ಕೆಳಗೆ ಬರುತ್ತೆ. ತ್ಯಾಗ ಇಲ್ಲ ಅಂತಂದರೆ ಸ್ವಾರ್ಥ ಅಥವಾ ಕಾಮ ಅಂತೆ. ನವಾರೇ ಪತ್ಯು ಕಾಮಾಯ ಪತಿಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಪತಃಪ್ರಿಯಂ ಭವತಿ. ನವಾರೇ ಜಾಯಾಯ ಕಾಮಾಯ ಜಾಯಃ ಪ್ರಿಯ ಭವತಿ ಆತ್ಮನಸ್ತು ಕಾಮಾಯ ಜಾಯಃ ಪ್ರಿಯ ಭವತಿ ಅಂತ ಉಪನಿಷತ್ತುಗಳು ಹೇಳುತ್ತದೆ. ಈಗ ಯಾವ ಗಂಡು ಕೂಡ ತನ್ನ ಹೆಂಡತಿಗೋಸ್ಕರ ಪ್ರೀತಿ ಮಾಡಲ್ಲ. ತನ್ನ ಹೆಂಡತಿಯಿಂದ ಏನಾದರೂ ನನಗೆ ಬೆನಿಫಿಟ್ ಇದ್ದರೆ ಮಾತ್ರ ಅದನ್ನು ಪ್ರೀತಿ ಮಾಡ್ತೇವೆ, ಇಲ್ಲದ್ರೆ ಬೇಡ, ಡೈವರ್ಸ್, ಹೋಗೋಣ ನಡಿ, ನಾನು ಹೇಳ್ದಂಗೆ ಕೇಳಲಿಲ್ಲ, ನಾನಿದು ಎಂದು ನೀನು ಹೇಳ್ದಂಗೆ ಆಗಬೇಕಾ, ನಂದಾಗಬಾರ್ದು, ಇದೆಲ್ಲ ಗಲಾಟೆ ಆಗ್ತದೆ. ಅದೇ ರೀತಿ ಹೆಣ್ಣುಮಕ್ಕಳು ಅಷ್ಟೇ, ಗಂಡನಿಂದ ತನಗೆ ಸೆಕ್ಯೂರಿಟಿ ಬೇಕಾದಂಥ ಅದು ಸಿಕ್ಕಿದ್ರೆ ಗಂಡನ ಪ್ರೀತಿ ಮಾಡ್ತಾಳೆ, ಇಲ್ಲದಿದ್ದರೆ ಇಲ್ಲ, ಇವತ್ತಿಂದ ಎಲ್ಲ ಖಾಲಿ, ಊಟ ಇಲ್ಲ, ಏನೂ ಇಲ್ಲ, ಹೊರಗೆ ಹಾಕಿಬಿಡ್ತಾರೆ. ಎಲ್ಲ ಕೇಸಲ್ಲೂ ನಾನು ಹೇಳ್ತಿಲ್ಲ, ಮೆಜಾರಿಟಿ ಡೈವರ್ಸ್ ಕೇಸಲ್ಲಿ ಇದೇ ಕಾರಣ. ಪ್ರೀತಿ ತ್ಯಾಗವನ್ನು ಬಯಸಬೇಕು. ನಾನು ಇಷ್ಟಪಟ್ಟವರು ಚೆನ್ನಾಗಿರ್ಬೇಕಷ್ಟೇ, ಅವರಿಂದ ನಾನು ಬೆನಿಫಿಟ್ ಪಡಬೇಕು ಅಂತ ಆಲೋಚನೆ ಇರಬಾರ್ದು. ತಂದೆ ತಾಯಿ ಗುರುಗಳಲ್ಲಿ ಅದು ಅಪ್ಲೈ ಆಗ್ತದೆ, ಬಟ್ ಹೆಂಡತಿ ವಿಚಾರದಲ್ಲಿ, ಗಂಡ ವಿಚಾರದಲ್ಲಿ ಅದು ಅಪ್ಲೈ ಆಗೋದಿಲ್ಲ. ಒಂದು ವೇಳೆ ಅಪ್ಲೈ ಆದರೆ ಅದಕ್ಕೆ ಕಾರಕ ಯಾರು ಅಂತಂದರೆ ಗುರು. ಅಪ್ಲೈ ಆಗಲಿಲ್ಲ, ಓರಿ ನನ್ನ ಸಂತೋಷಕ್ಕೋಸ್ಕರ ಚೆನ್ನಾಗಿ ಒಳ್ಳೆ ಇರೋಂಥ ಹುಡುಗಿ, ಭಾಳ ಜನ ಹೇಳ್ತಾ ಇರ್ತಾರೆ, ಒಳ್ಳೆ ಮದುವೆ ಸೆಟ್ಲ್ ಆಗಿದೆ, ನೋಡ್ತೀಯನೋ ನನ್ನ ಹೆಂಡತಿ, ನಾ ಮಾಡ್ಕೊಳ್ಳೋ ಹುಡುಗಿ ಫೋಟೋ ನೋಡಿ, ಅವನು ಮಾಡ್ಕೊಳ್ಳೋದು ಎಲ್ಲರೂ ಯಾಕೆ ನೋಡಬೇಕು? ಎಲ್ಲರೂ ನೋಡ್ರಿ, ಏನು ನೋಡ್ತಾರೆ ಫೋಟೋ ಅಲ್ಲಿ, ಎಷ್ಟು ಚೆನ್ನಾಗಿದೆ, ಚೆನ್ನಾಗಿರೋದು ಅವನಿಗೆ ಬೇಕು, ಅದು ಬೇರೆಯವ್ರಿಗೆ ಬೇಕಿಲ್ಲ. ಸೊ ಇದು ಇವತ್ತಿನ ಪರಿಸ್ಥಿತಿ. ಕಾಮ ಅಂತ ಕರಿತೇವೆ. ಸಿನಿಮಾದಲ್ಲಿ ತೋರಿಸೋದು ಕೂಡ ಪ್ರೀತಿ ಅಲ್ಲ, ಕಾಮನೇ. ಹಾಗಾಗಿ ಡಿಫ್ರೆನ್ಸ್ ನೀವು ತಿಳ್ಕೊಳ್ಬೇಕು. ಕಳತ್ರ ಕಾರಕ ಶುಕ್ರ, ಆಮೇಲೆ ಕಾಮಕ್ಕೆ ಕಾರಕ ಕೂಡ ಶುಕ್ರ. ನಮಗೆ ವಿವಾಹ ವ್ಯವಸ್ಥೆಯಲ್ಲಿ, ನಿಮಗೆ ವಿವಾಹಕ್ಕೆ ಸಂಬಂಧಪಟ್ಟ ಪಾಠದಲ್ಲಿ ಬರುತ್ತದೆ, ಅಷ್ಟ ವಿವಾಹದ ವ್ಯವಸ್ಥೆ ಇದೆ. ಅದರಲ್ಲಿ ನಾವು ಇವತ್ತು ಗಾಂಧರ್ವ ವಿವಾಹದ ವ್ಯವಸ್ಥೆ ಇರ್ತೀವಿ, ಲವ್ ಮ್ಯಾರೇಜ್. ಅದು ಹೆಸರಿಗೆ ಮಾತ್ರನೇ ತಂದೆ ತಾಯಿ ಸೆಟ್ ಮಾಡಿರೋದು ಅಂತ ಅಂತೇವೆ, ಇಲ್ಲ, ಚೂಸಿಂಗ್ ಯಾರ್ದು, ಸೆಲೆಕ್ಷನ್ ಪ್ರಾಸೆಸ್ ಯಾರ್ದು ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೆಲೆಕ್ಷನ್ ಪ್ರಾಸೆಸ್ ಅಮ್ಮ ಅಪ್ಪಂದಾದರೆ ಪ್ರಾಜಾಪತ್ಯ ವಿವಾಹ, ಸೆಲೆಕ್ಷನ್ ಪ್ರಾಸೆಸ್ ಕಂಪ್ಲೀಟ್ಲಿ ಮಕ್ಕಳದಾದರೆ ಅದು ಗಾಂಧರ್ವ ವಿವಾಹ. ನೀವು ಬೇಕಾದ್ರೆ ಚಪ್ಪರ ಹಾಕ್ಸ್ಬೋದು, ಪೂಜೆ ಮಾಡಿಸ್ಬೋದು, ವಿವಾಹದಲ್ಲಿ ಬಂದವರಿಗೆ ಆಹಾಹಾ ಇವರಿಬ್ಬರು ಫಸ್ಟ್ ಟೈಮ್ ಮೀಟ್ ಆಗ್ತಾ ಇದ್ದಾರೆ ಅಂತ ಅನ್ಕೋಬೇಕು. ಮೇಲಕ್ಕೆ ಮಾತ್ರವೇ ಪ್ರಾಜಾಪತ್ಯ ವಿವಾಹ ಅಂತ. ದೈವ ಬ್ರಹ್ಮ, ದೈವ ಆರ್ಷ, ಪ್ರಾಜಾಪತ್ಯ, ಇದು ಮಾತ್ರವೇ ಧರ್ಮಕ್ಕೆ ಸಂಬಂಧಪಟ್ಟ ಮದುವೆಗಳು. ಆಮೇಲೆ ಗಾಂಧರ್ವ ವಿವಾಹ, ಅಸುರ ವಿವಾಹ, ರಾಕ್ಷಸ ವಿವಾಹ, ಪೈಶಾಚಿಕ ವಿವಾಹ, ಈ 4 ಬಂದು ಕಾಮಕ್ಕೆ ಸಂಬಂಧಪಟ್ಟ ಮದುವೆಗಳು. ಇವತ್ತು ನಾವಿರೋದು ನಮಗೆ ಬೇಕಾದಂಥ ಬಯಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಮಾತ್ರವೇ ಮದುವೆ ಮಾಡಿಕೊಳ್ತಾ ಇದ್ದಾರೆ. ವೇರ್ ನಂಬರ್ ಆಫ್ ಥಿಂಗ್ಸ್, ಅದು ಸೆಕ್ಯೂರಿಟಿ ಆಗ್ಬೋದು, ಮಕ್ಕಳಾಗ್ಬೋದು, ಇನ್ನೊಂದು. ಹಾಗಾಗಿ ಪ್ರಾಜಾಪತ್ಯ ವಿವಾಹಕ್ಕೆ ಕಾರಕ ಯಾರು ಅಂತಂದರೆ, ಫಸ್ಟ್ 4 ಮದುವೆಗಳಿಗೆ ಗುರು ಕಾರಕ, ಕೊನೆ 4 ಮದುವೆಗಳಿಗೆ ಶುಕ್ರ ಕಾರಕ. ಸೊ ವಿವಾಹ ಅಂತಂಬೋದು ಇವತ್ತು ನಾವು ಗಾಂಧರ್ವ ವಿವಾಹದ ವ್ಯವಸ್ಥೆಯಲ್ಲಿದ್ದೀವಿ, ಆದ ಕಾರಣ ಶುಕ್ರ ಕಾರಕ ಆಗ್ತಾನೆ. ತಂದೆ ತಾಯಿಗಳು ಸೆಲೆಕ್ಟ್ ಮಾಡಿ ಮದುವೆ ಮಾಡಿದರೆ ಅದಕ್ಕೆ ಗುರು ಕಾರಕ ಆಗ್ತಾನೆ. ಸದ್ಯಕ್ಕೆ ಅದು ಇಲ್ಲ ಈಗ ಅದು. ಆಮೇಲೆ ಸಾಹಿತ್ಯಕ್ಕೆ ಸ್ತ್ರೀ ಸೌಖ್ಯ, ಒಂದು ಪ್ಲೆಷರ್ಸ್ ಬೇಕು. ಒಂದು ಸ್ತ್ರೀಯರಿಂದಾನೇ ಮಾತ್ರ ಅಲ್ಲ, ನಿಮಗೆ ಸಮಸ್ತ ಒಂದು ಲಕ್ಸರಿಯಸ್ ಐಟಮ್ಸ್ ಏನಿದೆ ಅದೆಲ್ಲ ನಿಮಗೆ ಪ್ಲೆಷರ್ಸ್ ಕೊಡಬೇಕಾದ್ರೆ ಶುಕ್ರನೇ ಕಾರಕ. ಒಂದು ಒಳ್ಳೆ ಊಟವನ್ನು ಊಟ ಮಾಡಬೇಕು, ಹುಡ್ಡಿ ಅಂತಾರೆ, ನಂಗೆ ಇಂಥ ಹುಡ್ಡೇ ಬೇಕು, ಅದು ಹೀಗೆ ಇರಬೇಕು, ಇಂಥ ಹೋಟೆಲ್ಲೇ ತಿನ್ನಬೇಕು, ಇಂಥ ಊರಲ್ಲೇ ತಿನ್ನಬೇಕು ಅಂತ ಇರ್ತದಲ್ಲ. ಸ್ಪೆಸಿಫಿಕ್ ಆಗಿ ಆ ಫುಡ್ ಆಗಲಿ, ಲಕ್ಸರಿಯಸ್ ಪ್ಯಾಲೇಸ್ ಆಗ್ಬೋದು, ಲಕ್ಸರಿಯಸ್ ಹೌಸ್ ಆಗ್ಬೋದು. ಹೌಸನ್ನು ಲಕ್ಸರಿ ಮಾಡ್ಕೊಳ್ಬೇಕಾದ್ರೆ ಇಂಟೀರಿಯರ್ ಡಿಸೈನ್ಸ್ ಮಾಡ್ತೀವಿ, ಅದಾಗ್ಬೋದು. ಒಳ್ಳೆ ಅಂದುಕೊಂಡಂಥ ತುಂಬ ಸೌಂದರ್ಯವತಿಯಾದಂಥ ಹೆಣ್ಣು. ಸೌಂದರ್ಯಕ್ಕೆ ಆ್ಯಕ್ಚುಲಿ ಡೆಫಿನೇಷನ್ ಏನಂತಂದರೆ, ಸೌಂದರ್ಯ ಅಂತ ಅಂಬೋದು ನಮಗೆ ಮಾತ್ರವೇ ಇಷ್ಟವಾಗಿರಬೇಕು, ಬೇರೆಯವರು ಇಷ್ಟಪಡಬಾರ್ದು. ಅದನ್ನು ಸೌಂದರ್ಯ ಅಂತ ಕರೀತಾರೆ. ಒಂದು ಕಾಲಕ್ಕೆ ಭಾರ್ಯ ರೂಪವತಿ ಶತ್ರು ಅಂತ ಕರೀತಾರೆ. ಹೆಂಡತಿ ಸೌಂದರ್ಯ ಇರೋದು ಒಳ್ಳೇದು, ಅದು ನಮಗೆ ಮಾತ್ರ ಸೌಂದರ್ಯ ಕಾಣಬೇಕು, ಅದು ಒಳಗಿನ ಸೌಂದರ್ಯ ಆಗಿರಬೇಕು, ಅವಾಗ ಮಾತ್ರ ನಮಗೆ ಮಾತ್ರ ಕಾಣುತ್ತೆ. ಹೊರಗಿನ ಸೌಂದರ್ಯ ಅರೆ ನಮ್ಮ ಜೊತೆ ಎಲ್ಲರಿಗೂ ಕಾಣುತ್ತೆ. ನಾನು ಹೆಂಡತಿಯನ್ನು ನಾನು ನೋಡ್ರೆ ಚೆನ್ನಾಗಿರ್ತೇನೆ, ಪಕ್ಕದವ್ನು ನೋಡ್ರೆ ತಲೆ ಬಿಸಿ ಆಗ್ತದೆ. ಇವತ್ತು ಡೈವರ್ಸ್ಗಳಿಗಾಗಲಿ ಒಂದು ನಿಯಮಗಳಿಲ್ಲದೆ ಇರೋದು ಈ ಕಾರಣದಿಂದನೇ. ಸ್ತ್ರೀ ಸೌಖ್ಯ, ಒಳ್ಳೆ ಆಹಾರ, ನಾನು ಆಹಾರದ ಹೋಟೆಲ್ ಇಡಬೇಕು ಅನ್ಕೋತಾ ಇದ್ದೀನಿ ಅಂತಂದರೆ ಅದಕ್ಕೂ ಶುಕ್ರನೇ ಕಾರಕ. ನಂಗೆ ಒಳ್ಳೆ ಲಕ್ಸರಿಯಸ್ ಕಾರ್ ಬೇಕು, ಕಾರ್ಗೂ ಶುಕ್ರನೇ ಕಾರಕ. ಲಕ್ಸರಿ ಹೌಸಲ್ಲಿ ಲಕ್ಸರಿ ಇರಬೇಕು, ಮನೆಗೇನೂ ಕುಜಕಾರಕ, ಅದು ಲಕ್ಸರಿಯಸ್ ಆಗಿರಬೇಕು ಅಂತಂದರೆ, ಇಂಟೀರಿಯರ್ ಡಿಸೈನ್ಸ್ ಎಲ್ಲ ಬೇಕು ಅಂದರೆ ಶುಕ್ರಕಾರಕ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಏನೇನು ಪ್ಲೆಷರ್ಸ್ ಇದೆ ಆ ಪ್ಲೆಷರ್ಸಿಗೆಲ್ಲ ಕೂಡ ಶುಕ್ರಕಾರಕ. ಕಾಮಕ್ಕೆ ಕಾರಕ, ವಾಹನ ಸೌಖ್ಯಕ್ಕೆ ಕಾರಕ.
ಕಾಮ ಅಂತಂದರೆ ಪ್ರೀತಿ ವಿತೌಟ್ ತ್ಯಾಗ. ಇಷ್ಟಪಡ್ತೇನೆ ಎಷ್ಟವರೆಗೂ, ತ್ಯಾಗ ಇದ್ದಷ್ಟವರೆಗೆ. ಆಮೇಲೆ ತ್ಯಾಗ ಇಲ್ಲ ಅಂತಂದರೆ ಅದನ್ನು ಬಿಟ್ಟುಬಿಡ್ತೇನೆ, ರಿಜೆಕ್ಟ್ ಮಾಡಿಬಿಡ್ತೇನೆ. ಆಮೇಲೆ ಭೋಗ, ಪ್ಲೆಷರ್ಸ್, ಸಕಲ ರಕವಾದಂಥ ಮನುಷ್ಯನಿಗೆ ಬೇಕಾದ ಎಲ್ಲ ಭೋಗಗಳು ಶುಕ್ರನಿಂದಾನೇ ಶುಕ್ರನೇ ಸೂಚನೆ ಮಾಡ್ತಾನೆ. ಪ್ರಾಸ್ಟಿಟ್ಯೂಷನ್, ಕಾಮ ಅಂತ ಒಂದು ಹಂತಕ್ಕೆ ಮೀರಿತು ಅಂತಂದರೆ ಪ್ರಾಸ್ಟಿಟ್ಯೂಷನ್ಗೆ ಆಗ್ತದೆ. ಸೊ ಹೆಂಡತಿಯನ್ನು ಮದುವೆ ಮಾಡ್ಕೊಳ್ಳೋದು ಒಳ್ಳೆಯದು. ಹೆಂಡತಿ ಈ ರೀತಿ ಎಲ್ಲವನ್ನೂ ನೋಡಬೇಕು ಅಂದರೆ ಕಷ್ಟ. ಇನ್ನು ವಿದೇಶದಲ್ಲಿ ನಿಮಗೆ ಇಸ್ಲಾಂ ಸಂಪ್ರದಾಯದಲ್ಲಾಗಲಿ ಒಬ್ಬೊಬ್ಬರು ನಾಲ್ಕು ಮದುವೆ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. 4 ಮದುವೆ ಮಾಡ್ಕೋಬೋದು ಅಂತ ಯಾಕೆ ಹೇಳಿದ್ರೆ ಅಂದರೆ ಮಿನಿಮಮ್ 4 ಮಾಡ್ಕೊಳ್ಳಿ, ಜಾಸ್ತಿ ಹಾಗೆ ಅದಕ್ಕಿಂತಲೂ ಜಾಸ್ತಿ ಇತ್ತು, ಅದನ್ನು 4ಕ್ಕೆ ಲಿಮಿಟ್ ಮಾಡ್ರಿ ಅಂತ ಹೇಳಿದ್ದಾರೆ ಅವರು. ಅಷ್ಟೇ ಆಗಲಿ 4 ಮದುವೆ ಮಾಡ್ಕೋಬೇಕು ಅಂತಲ್ಲ. ನಿಮಗೆ ಕುರಾನ್ನಲ್ಲಿ ಹದೀತಲ್ಲಿ ಓದಿದರೆ ಗೊತ್ತಾಗ್ತದೆ. ಹಾಗಾಗಿ ವ್ಯಭಿಚಾರ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್, ನಮಗೆ ಜ್ಯೋತಿಷ್ಯದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟ ಪಾಠದಲ್ಲಿ ಅಫೇರ್ಸ್ ಎಂಬುದು ಹೆಂಗೆ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಯಾವ ರೀತಿ ನಾವು ಜಾತಕದಲ್ಲಿ ಕಾಣುತ್ತೆ ಅಂತಂಬುದು ಅಲ್ಲಿ ನೋಡೋಣ. ಆಮೇಲೆ ಫೈನ್ ಆರ್ಟ್ಸ್ ಆ್ಯಂಡ್ ಡ್ಯಾನ್ಸ್, ನೃತ್ಯ, ಇದಕ್ಕೆ ಕಾರಕ ಯಾರಂದ್ರೆ ಶುಕ್ರ. ಕಾಮ ಪ್ರವೋಕ ಆಗೋದೇ ನೃತ್ಯದಿಂದ. ಹಿಂದಿನ ಕಾಲದಲ್ಲಿ, ಈಗ ಬೇಡ, ಹಿಂದಿನ ಕಾಲದಲ್ಲಿ ಈ ಭರತನಾಟ್ಯವನ್ನು ಇದೆಲ್ಲ ಯಾರು ಕಲಿತಿದ್ರಂದರೆ ದೇವದಾಸಿಯರು, ಆಮೇಲೆ ಈ ಕೆಲವಿನ ಪ್ರಾಸ್ಟಿಟ್ಯೂಟ್ ಅಂತ ನಾವು ಅಂತೇವೆ ಲೋ ಕ್ಲಾಸಲ್ಲಿ. ಹೈ ಕ್ಲಾಸಲ್ಲಿ ಏನಂತೇವೆ ಡ್ಯಾನ್ಸರ್ಸು ಅಂತೀವಲ್ಲ. ಇವಾಗ ಕ್ಲಬ್ಗಳಲ್ಲಿ ಡ್ಯಾನ್ಸ್ ಮಾಡಲ್ವಾ? ಹಿಂದಿನ ಕಾಲದಲ್ಲಿ ಒಬ್ಬ ಹೆಣ್ಣು ಮಗಳು ಬೇರೆಯವ್ರ ಮನೆ, ಅಸಲು ಇನ್ನೊಬ್ಬರಿಗೆ ಮುಖನೇ ತೋರಿಸ್ಬಾರ್ದು ಗಂಡನಿಗೆ ಬಿಟ್ಟರೆ, ಅಂಥವ್ರು ಡ್ಯಾನ್ಸ್ ಮಾಡ್ತಾ ಇದ್ರಂದ್ರೆ ಏನು ಅರ್ಥ? ಎಲ್ಲರಿಗೂ ಕಾಣುತ್ತಾರೆ ಅವರು ಅದಕ್ಕೆ ಇದ್ದವರು ಅಂತ, ಡೆಡಿಕೇಟೆಡ್ ಆಗಿ ಅಂತ ಅರ್ಥ. ನಮ್ಮ ಪ್ರಾರಬ್ಧ ಸಣ್ಣ ಸಣ್ಣ ಮಕ್ಕಳಿಗೆ ನಾವು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೀವಿ. ವೆಸ್ಟರ್ನ್ ಡ್ಯಾನ್ಸ್, ಇಂಡಿಯನ್ ಡ್ಯಾನ್ಸ್ ಒಳ್ಳೇದಲ್ವಾ? ಭರತನಾಟ್ಯ ಒಳ್ಳೇದೇ, ಅದು ಈಗ ಒಳ್ಳೇದು ಅಂತ ನಮಗೆ ಕಾಣ್ತಾ ಇದೆ ಅಷ್ಟೇ. ಹಿಂದಿನ ಕಾಲದಲ್ಲಿ ಯಾರೂ ಕೂಡ ಭರತನಾಟ್ಯವನ್ನು ಕಲ್ತ್ಕೊಳ್ತಿದ್ದಿಲ್ಲ. ಬೇಡಬೇಡಿ, ಅದನ್ನು ಕೊಟ್ಟರೆ ಮತ್ತೆ ಕಾಂಟ್ರವರ್ಸಿ ಆಗ್ತದೆ. ಸೊ ನೃತ್ಯಕ್ಕೆ ಯಾರು ಕಾರಕ ಅಂದರೆ ಶುಕ್ರ. ಆಮೇಲೆ ಕಾಮಿಡಿ, ಹಾಸ್ಯಕ್ಕೆ ಯಾರು ಕಾರಕ? ಕಾಮ, ಈ ಹುಡುಗ ಹುಡುಗಿ ಲವ್ ಅಫೇರ್ಸ್ ಶುರು ಆಗೋದೇ ಕಾಮಿಡಿಯಿಂದ. ಹುಡುಗ ತುಂಬ ನೋಡಲಿಕ್ಕೆ ತುಂಬ ಆ್ಯಕ್ಟಿವ್ ಆಗಿ ಕಾಮಿಡಿ ಮಾಡ್ಕೊತಾ ಇದ್ದರೆ ಬೇಗ ಅಟ್ರಾಕ್ಟ್ ಆಗಿಬಿಡ್ತಾರೆ. ಇದೆಲ್ಲ ಕೂಡ ಮನುಷ್ಯನನ್ನು ಕೆದಕುವಂಥದ್ದು. ಈ ಶುಕ್ರನ ಕಾರಕತ್ವಗಳೇನಿದೆ, ಎಲ್ಲರೂ ಯಾಕೆ ಬಯಸ್ತಾರೆ ಅಂತಂದರೆ ಪ್ಲೆಷರ್ಸ್ ಸಿಗತ್ತೆ. ಒಂದೇ ತಿನ್ನೋ ಪ್ಲೆಷರ್ಸ್ ಆಗಬಹುದು, ಕಾಮಕ್ಕೆ ಅರ್ಥದಿಂದ ಸಂಬಂಧಪಟ್ಟದ್ದು, ಕಾಮದಿಂದ ಸಂಬಂಧಪಟ್ಟದ್ದು. ಹೆಚ್ಚು ದುಡ್ಡಿರಬೇಕು, ಒಳ್ಳೆ ಲಕ್ಸರಿಯಸ್ ಹೌಸ್ ಇರಬೇಕು, ನನ್ನದೇ ಆದಂಥ ಒಳ್ಳೆ ಹೆಂಡತಿ ಇರಬೇಕು, ಬೇರೆ ಯಾವ ಹುಡುಗಿಯನ್ನು ಮಾತಾಡ್ಸಿರೋ ಆ ಹುಡುಗಿ ನನ್ನ ಕೂಡ ಚೆನ್ನಾಗಿ ಮಾತಾಡಬೇಕು, ಕೋಆಪ್ರೇಟ್ ಮಾಡಬೇಕು. ಇದೆಲ್ಲ ಶುಕ್ರನಿಂದ ಬರುವಂಥದ್ದು. ಅದಕ್ಕೆ ಯಾವಾಗ ನನ್ನ ಜಾತಕದಲ್ಲಿ ನಂಗೆ ಯಾವಾಗ ಶುಕ್ರ ಮಹಾದಶಿ ಯಾವಾಗ ಬರ್ತೀರಿ ಅಂತ ಎಲ್ಲರೂ ಬಯಸೋದು. ಇದಕ್ಕೆ ಯಾರೂ ಕೂಡ ನಂಗೆ ಗುರು ಮಹಾದಶಿ ಯಾವಾಗ ಬರ್ತೀನಿ ಅಂತ ಕನಸಲ್ಲೂ ಕೂಡ ಯಾರೂ ಪ್ರಾರ್ಥನೆ ಮಾಡಲ್ಲ. ಯಾಕೆಂತಂದರೆ ಸವ್ಯವಾಗಿ ನಡಿಬೇಕು ಅಂತ ಯಾರು ಇಷ್ಟಪಡ್ತಾರೆ? ನಾನು ದೇವ್ರು ಹೇಳಿದಾಗ ನಡಿಬೇಕು ಅಂತ ಯಾರಾದರೂ ಇಷ್ಟಪಡ್ತಾರೆ? ಯಾರೂ ಇಷ್ಟಪಡಲ್ಲ. ಧರ್ಮ ತಪ್ಪಿ ಬದುಕಬೇಕು ಅಂತಂದರೆ, ಸುಖ ಸಿಗತ್ತೆ ಅಂತಂದರೆ ಎಲ್ಲರೂ ಅದನ್ನು ಇಷ್ಟಪಡ್ತಾರೆ. ಸೊ ಶುಕ್ರ ಕೂಡ ಶುಭ ಗ್ರಹವೇ, ಆದರೆ ಲೌಕಿಕ ಸುಖವನ್ನು ಕೊಡುವಂಥ ಶುಭ ಗ್ರಹ. ಅದು ಈ ಜನ್ಮಕ್ಕೆ ಮಾತ್ರವೇ ನಿಮಗೆ ಶುಭ, ಬರೋ ಜನ್ಮಕ್ಕಿಲ್ಲ. ಈ ಜನ್ಮದಲ್ಲಿ ಅನುಭವಿಸ್ಬಿಟ್ರೆ ಆಗೋಯ್ತು ಇನ್ನು. ಬಟ್ ಗುರು ಹಾಗಲ್ಲ, ನಿಮಗೆ ಶಾರೀರಿಕವಾದ ದೈಹಿಕ ಸೌಖ್ಯ ಕೊಡೋದಿಲ್ಲ, ಆದರೆ ಮಾನಸಿಕ ಸೌಖ್ಯ ಕೊಡ್ತಾನೆ. ಶುಕ್ರ ದೈಹಿಕ ಸೌಖ್ಯವನ್ನು ಕೊಡ್ತಾನೆ. ಸೊ ಇದಕ್ಕೆ ಸಂಬಂಧಪಟ್ಟ ವಿಚಾರಗಳು ನಮ್ಗೆ ಏನಾದರೂ ಪ್ರಶ್ನೆಗಳಾಗ ಬಂದಾಗ ಶುಕ್ರನನ್ನು ನೋಡ್ತೇವೆ. ಹೇಗೆ ನೋಡ್ತೇವೆ ಅಂತಂಬೋದು ಮುಂದೆ ಕಲಿಯೋಣ. ಬಟ್ ಶುಕ್ರನನ್ನು ನೋಡಬೇಕು ಅಂತಂಬೋದು ನಮಗೆ ಗೊತ್ತಿರಬೇಕಷ್ಟೆ. ನೆಕ್ಸ್ಟ್ ಶನಿಗ್ರಹ ಕರ್ಮಕಾರಕ, ಮಾಡುವಂಥ ಕೆಲಸ. ಅದು ಯಾವ ಥರ ಕೆಲಸ ಅಂತಂದರೆ, ಮಾಡಿದ ಕೆಲಸವೇ ಮತ್ತೆ ರಿಪೀಟಾಗಿ ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ಕಾರಕ ಶನಿ. ಬೋರ್ ಹೊಡೆದ್ಬಿಡ್ತೇನೆ, ನಾನೇ ಮಾಡಬೇಕಾ? ಸಣ್ಣ ಮಕ್ಕಳಿಂದ ಶುರು ಆಗ್ತದೆ. ಹೋಗಿ ಹಾಲು ತೊಗೊಂಡು ಬಾಪ, ನಾನೇ ಯಾಕೆ ತರಬೇಕು? ದಿನಾಗೂ ನಾನೇ ತರಬೇಕಾ? ಅವನಿಗೆ ಹೇಳಿ ಹೊತ್ತು ನಾನೇ ಯಾಕೆ ಮಾಡಬೇಕು? ಆಫೀಸಲ್ಲಿ ಪ್ರತಿ ಸಾರಿ ನಾನೇ ಯಾಕೆ ಮಾಡಬೇಕು? ನಂಗನ ಜಾಸ್ತಿ ಸಂಬಳ ತೊಗೋತಾನೆ, ಅವನು ಮಾಡಲಿ. ಈ ಥರ ಕಷ್ಟದಿಂದ ಕೂಡಿದಂಥ ಕೆಲಸವನ್ನು ಮಾಡಲಿಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಆ ಥರ ಕೆಲಸವನ್ನು ಸೂಚನೆ ಮಾಡೋದು ಯಾರು ಅಂತಂದರೆ ಶನಿ. ಆಮೇಲೆ ಆಯುರ್ದಾಯ, ಲಾಂಗವಿಟಿ. ನೀವು ಸುಖವನ್ನು ಅನುಭವಿಸಬೇಕಾದ್ರೆ ನಮಗೊಂದು ಲಾಂಗವಿಟಿ ಅಂತಂಬೋದು ಬೇಕು. ಎಷ್ಟು ದಿನ ನಾವು ಜೀವಂತವಾಗಿರಬೇಕು, ಅದು ಬೇಕು. ಅದಿಲ್ಲದೆ ಇದ್ರೆ ಕಷ್ಟ. OTT ಇತ್ತು ಅಂದ್ಕೊಳ್ಳಿ, ನಿಮಗೆ 1 ವರ್ಷ OTT ಕೊಡ್ತಾನೆ. ಆ OTT ಆಗೋತಂದರೆ ಮತ್ತೆ ಕಷ್ಟ, ಮತ್ತೆ ಇನ್ನೊಂದು ರೀಚಾರ್ಜ್ ಮಾಡ್ಕೋಬೇಕು. ಸೊ ಇಲ್ಲಿ ಕೂಡ ಅಷ್ಟೇ, ಲಾಂಗವಿಟಿ ಅಂತಂಬೋದು ಎಷ್ಟು ದಿನ ಅಂತ. ನಮಗೆ ಸೆಲ್ ಫೋನ್ ಇದೆಲ್ಲ, ಜಿಯೋ ಆಗಲಿ ಏರ್ಟೆಲ್ ಆಗಲಿ, 1 ಮಂತ್ ಅಂತಾರೆ. 1 ಮಂತ್ ಅಂದರೆ ಎಷ್ಟು? 28 ಡೇಸ್ ಅಂತ ಇರ್ತಾವೆ. 28 ಡೇಸ್ 1 ಮಂತ್ ಆಗ್ತದೆ? 28 ಡೇಸ್ ಕೊಡ್ತೇವೆ.
ಸೊ ಈ ರೀತಿ ಇದನ್ನು ನಮ್ಮ ಜೀವನದಲ್ಲಿ ನಮ್ಮ ಶರೀರ ಎಷ್ಟು ದಿನ ಇರ್ತದೆ, ನೀನು ಪ್ಲೆಷರ್ಸ್ ಅನುಭವಿಸು, ಭಗವಂತನ ಬಗ್ಗೆ ತಿಳ್ಕೊ, ಏನು ಬೇಕಾದ್ರೂ ಮಾಡು, ಅದಕ್ಕೊಂದು ಲೈಫ್ಸ್ ಇಷ್ಟು ದಿನ ಎಕ್ಸ್ಪೈರಿ ಡೇಟ್ ಅಂತ ಒಂದಿರುತ್ತೆ. ಅದಕ್ಕೆ ಕಾರಕ ಯಾರು ಅಂತಂದರೆ ಶನಿ. ಆಮೇಲೆ ಮೃತ್ಯುಕಾರಕ. ಮೃತ್ಯು ಅಂತಂದರೆ ಡೆತ್ ಅಂತಂದರೆ ಸಾಯೋದು ಅಂತ ಅರ್ಥ ಅಲ್ಲ, ಮಾರಕ ಅಂತೀವಿ ನಾವು ಸಂಸ್ಕೃತದಲ್ಲಿ. ಮಾರಕ ಅಂತಂದರೆ ಬದಲಾಗೋದು ಅಂತ ಅರ್ಥ. ಈ ಶರೀರದಿಂದ ಇನ್ನೊಂದು ಶರೀರಕ್ಕೆ ಬದಲಾಗೋದನ್ನು ಮೃತ್ಯು. ಈ ಶರೀರ ಫಿಸಿಕಲ್ ಬಾಡಿ ಇರಲ್ಲ, ಇನ್ನೊಂದು ಶರೀರ ಬರುತ್ತೆ, ಅದಕ್ಕೆ ಮೃತ್ಯು ಅಂತ ಹೆಸರು. ಆ ಮೃತ್ಯುಕಾರಕ ಯಾರು? ಶನಿ. ಆಮೇಲೆ ಅಧರ್ಮ. ನಮ್ಮ ಜೀವನದಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಅಧರ್ಮವನ್ನು ಸೂಚನೆ ಮಾಡೋದು ಶನಿಯೇ. ಈ ಜನ್ಮದಲ್ಲಿ ಮಾಡುವಂಥ ಕೆಟ್ಟ ಕೆಲಸವನ್ನು ಸೂಚನೆ ಮಾಡೋದು ಶನಿಯೇ. ಇದರಿಂದ ತಿಳ್ಕೊಳ್ಳೋದ್ರಿಂದ ನಾವು ಎಚ್ಚರ ವಹಿಸ್ತೀವಿ ಅಷ್ಟೆ. ಅದಕ್ಕೆ ಶನಿ ಸೂಚನೆ ಮಾಡ್ತಾನೆ. ಶನಿ ತುಂಬ ಒಳ್ಳೆ ಗ್ರಹ. ಅದು ಇದೆಲ್ಲ ನಾವು ಮಾಡಿದ್ದಾನೆ ಸೂಚನೆ ಮಾಡ್ತದೆ, ಹೊಸದಾಗಿ ತಾನು ಏನೂ ಸೂಚನೆ ಮಾಡೋದಿಲ್ಲ, ತಾನು ಇನ್ನೊಬ್ಬರ ಬೆನ್ನು ಹತ್ತೋದಿಲ್ಲ. ಶನಿ ಬೆನ್ನತ್ತು ಬಿಟ್ಟಿದೆ. ಭಾಳ ಜನ ನಾವು ಲೌಕಿಕ ವ್ಯವಹಾರದಲ್ಲಿ ಮಾತಾಡ್ತಾ ಇದ್ದೀವಿ, ಶನಿ ಬೆನ್ನತ್ತು ಬಿಟ್ಟಿದ್ದಾನೆ, ಶನಿ ತಲೆಗೇರಿಬಿಟ್ಟಾನೆ ಅಂತ. ಅದು ಅದೊಂದು ಶಿಸ್ತುಬದ್ಧವಾದದ್ದಂತಲ್ಲ, ಅದಕ್ಕೆ ಅರ್ಥ ಇಲ್ಲ. ಶನಿ ಬೆನ್ನು ಹತ್ತಿದ್ದಾನೆ ಅಂತಂದರೆ ಅರ್ಥ ಏನಂತಂದರೆ, ನಾನು ಮಾಡಿದ ಹಿಂದೆ ತುಂಬ ಪಾಪಕರ್ಮಗಳನ್ನು ಅನುಭವಿಸುವಂಥ ಕೆಲಸ ಮಾಡಿಸ್ತಾ ಇದ್ದಾನೆ. ತಾನು ಏನೂ ಮಾಡೋದಿಲ್ಲ. ಸೂಚಕ ವಾಚಲ್ಲಿ ಹೇಗಿರುತ್ತೋ, ಟೈಮ್ ಹೇಗೆ ಸೂಚನೆ ಮಾಡ್ತದೋ, ಶನಿ ಕೂಡ ನಮ್ಮ ಕಷ್ಟ ಸಮಯವನ್ನು ಸೂಚನೆ ಮಾಡ್ತದೆ ಅಷ್ಟೇ ಹೊತ್ತು. ಶನಿ ತುಂಬ ಒಳ್ಳೆಯ ಗ್ರಹ. ಹೆದರ್ಕೊಂಡು ಹೋಗಿ ಆ ಶನಿ ದೇವಸ್ಥಾನಕ್ಕೆ ಹೋಗಿ ಒಂದು 10 ಲೀಟ್ರ್ ಎಣ್ಣೆ ಹಚ್ಚಿ ಎಲ್ಲ, ಅದು ದೇವಸ್ಥಾನ ಎಲ್ಲ ಕಪ್ಪು, ಮನೆ ಎಲ್ಲ ಹೊಗೆ ಮಾಡಿಕೊಂಡು ಕೂತಿರ್ತೆ. ಮತ್ತು ಅದು ಬೇರೆ, ಶನಿಗೆ ಕಪ್ಪು ಅಂದರೆ ತುಂಬ ಇಷ್ಟ, ಅದಕ್ಕೆ ಕಪ್ಪು ಹಾಕಿಕೊಂಡು ಗೋಡೆಗಳೆಲ್ಲ ಕಪ್ಪು ಮಾಡಿಟ್ಬಿಡ್ತೇವೆ ನಾವು. ಇದೆಲ್ಲ ನಮ್ಮ ಭ್ರಮೆ, ಮೂಢಭಕ್ತಿ ಅಂತಾರೆ. ಭಕ್ತಿ ವಿತೌಟ್ ಜ್ಞಾನ ಇಸ್ ಈಕ್ವಲ್ ಟು ಮೂಢಭಕ್ತಿ. ವಿತ್ ಜ್ಞಾನ ವಿತೌಟ್ ಭಕ್ತಿ ಅದನ್ನೇನಂತೀವಿ? ಅಹಂಕಾರ ಅಂತ ಕರಿತೇವೆ. ಭಕ್ತಿ ಇರಬೇಕು, ಜ್ಞಾನದ ಜೊತೆ ಭಕ್ತಿ ಇರಬೇಕು. ಹಾಗೆ ನೋಡಿದಾಗ ಶನಿ ಸೂಚಕ ಅಷ್ಟೇ, ನಮಗೇನನ್ನೂ ಮಾಡೋದಿಲ್ಲ, ಹೆದರುವ ಕೆಲಸ ಇಲ್ಲ. ದೇವಸ್ಥಾನಗಳು ನೋಡಿದ ತಕ್ಷಣ ಬಗ್ಗೆ ನಮಸ್ಕಾರ ಮಾಡೋ ಕೆಲಸ ಇಲ್ಲ. ನಾವು ಕರೆಕ್ಟಾಗಿದ್ದರೆ ಯಾರಿಗೂ ನಮಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ. ತಪ್ಪು ಮಾಡಿದಾಗ ಎಲ್ಲರಿಗೂ ಬೆನ್ನುತ್ತಬೇಕಾಗುತ್ತೆ. ಅಧರ್ಮಕ್ಕೆ ಕಾರಕ ಶನಿ. ಆಮೇಲೆ ದುಃಖ. ಸುಖವನ್ನೇನೋ ಮಾನಸಿಕವಾಗಿ ಸುಖ ಆದರೆ ಗುರು ಸೂಚನೆ ಮಾಡ್ತಾನೆ, ದೈಹಿಕವಾಗಿ ಸುಖ ಆದರೆ ಶುಕ್ರ ಸೂಚನೆ ಮಾಡ್ತಾನೆ, ಮಾನಸಿಕವಾಗಿ ದುಃಖ ಆದರೆ ಶನಿ ಸೂಚನೆ ಮಾಡ್ತಾನೆ. ದೈಹಿಕವಾದ ದುಃಖ ಅಂತಂದರೆ ಏನೋ ಒಂದು ಆಕ್ಸಿಡೆಂಟ್ ಆಗೋದು, ತಗಲೋದು, ಮಾಡೋದು, ಹುಣ್ಣು ಬರೋದು, ಇದು ದೈಹಿಕವಾದ ದುಃಖ, ಅದಕ್ಕೆ ಕುಜಕಾರಕ. ಆಮೇಲೆ ಬಂಧನ. ಯಾವುದೋ ಒಂದು ಬಂಧನದಲ್ಲಿ ಸಿಗಾಕೊಳ್ಳೋದು. ಶಾರೀರಿಕವಾದ ಬಂಧನ ಅಂದರೆ ಜೈಲಿಗೆ ಹಾಕೋದು, ಕಿಡ್ನ್ಯಾಪ್ ಮಾಡೋದು. ಮಾನಸಿಕವಾದ ಬಂಧನ ಅಂತಂದರೆ ಎಲ್ಲ ಗೊತ್ತಿದ್ರೂ ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಒಂಥರ ಬಂಧನ, ಬಿಸಿ ತುಪ್ಪ ಅಂತಾರೆ ನೋಡಿ, ಆ ಥರ. ಅದಕ್ಕೆ ಶನಿಕಾರಕ. ರೋಗಕಾರಕ. ಕ್ರಾನಿಕಲ್ ಡಿಸೀಸ್, ನಿಧಾನವಾಗಿ ನಮ್ಮ ಶರೀರದಲ್ಲಿ ಬೆಳೀತಾ ಇರುತ್ತಲ್ವ, ಆ ರೋಗಗಳಿಗೆಲ್ಲ ಕೂಡ ಶನಿಕಾರಕ. ಆಮೇಲೆ ಬ್ಯಾಡ್ ಆ್ಯಟಿಟ್ಯೂಡ್, ದುಷ್ಪ್ರವರ್ತನೆ, ಅದಕ್ಕೆ ಶನಿಕಾರಕ. ಒಂದು ಶಿಕ್ಷೆ ಆಗಬೇಕಲ್ಲ, ಪನಿಷ್ಮೆಂಟ್. ಭಗವಂತನ ಪ್ರಕಾರದ ಶಿಕ್ಷಣೆ ಇಲ್ಲಿ ಶಿಕ್ಷೆ, ಅದಕ್ಕೆ ಶನಿಕಾರಕ. ಪಾಪಗಳು, ನಾವು ಮಾಡೋ ಪಾಪ ಕಾರ್ಯಗಳಿಗಾಗ್ಬೋದು, ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಆಗ್ಬೋದು, ಎಲ್ಲವನ್ನು ಶನಿ ಸೂಚನೆ ಮಾಡ್ತದೆ. ಆಮೇಲೆ ನರಕ ವಿಚಾರಗಳನ್ನು. ನರಕ ಅಂತಂದ್ರೆ ಏನು? ನಮಗೆ ಕಂಫರ್ಟಬಲ್ ಇಲ್ಲದಂಥ ಏರಿಯಾ. ನಾನು KSRTC ಸಾರಿಗೆ ಬಸ್ಸಲ್ಲಿ ಹೋಗ್ಬಿಟ್ಟೆ, ಇಲ್ಲಿಂದ ಹೈದರಾಬಾದಿಗೋ ತಿರುಪತಿ ತನಕ ಹೋಗ್ಬಿಟ್ಟೆ, 12 ತಾಸು ನರಕ ಕಾಣ್ತು ಅಂತೀವಿ, ಅಂದರೆ ಕಂಫರ್ಟ್ ಇಲ್ಲ ಅಂತ ಅರ್ಥ ಅಷ್ಟೇ. ಆಮೇಲೆ ವೈರಾಗ್ಯ. ಈ ಕಷ್ಟಗಳಿಂದ ವೈರಾಗ್ಯ ಬರ್ತದೆ. ಇನ್ನು ಮೇಲೆ ಬೇಡಪ್ಪ ಅನ್ಸತ್ತಲ್ವ. KSRTC ಸಾರಿಗೆ ಬಸ್ಸಲ್ಲಿ ಇಲ್ಲಿಂದ ಹೈದರಾಬಾದಿಗೆ ಹೋದ್ವಿ ಅಂದ್ಕೊಂಡು ನರಕ ಕಾಣುತ್ತೆ, ಇನ್ನು ಮೇಲೆ ಈ ಬಸ್ ಹತ್ತಬಾರದು, ವೈರಾಗ್ಯ ಬಂದ್ಬಿಡ್ತು. ವೈರಾಗ್ಯ ಅಂತಂದರೆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್. ನನಗಿನ್ನು ಬೇಡಪ್ಪ ಅಂತ ಅನಿಸ್ಬಿಡ್ದು. ಅದು ಅನುಭವಿಸಿದ ಮೇಲೆ ಬರುವಂಥದ್ದು, ಮುಂಚೆ ಬರೋದಿಲ್ಲ. ಅದಕ್ಕೆ ಕಾರಕ ಶನಿ. ವೈರಾಗ್ಯ 2 ಥರ ಬರುತ್ತೆ. ಜ್ಞಾನದಿಂದಲೂ ವೈರಾಗ್ಯ ಬರುತ್ತೆ, ಆಳವಾಗಿ ನೀವು ಆಲೋಚನೆ ಮಾಡ್ತಾ ವೈರಾಗ್ಯ ಬರುತ್ತೆ, ಇಲ್ಲ ಅನುಭವಿಸಿದ ಮೇಲೆ ವೈರಾಗ್ಯ ಬರುತ್ತೆ. ಅನುಭವಿಸಿದ ಮೇಲೆ ವೈರಾಗ್ಯ ಬರೋದಕ್ಕೆ ಶನಿ ಮತ್ತು ಕೇತು ಕಾರಕ. ಜ್ಞಾನದಿಂದ ಬರುವಂಥ ವೈರಾಗ್ಯಕ್ಕೆ ಬುಧ ಮತ್ತು ಗುರು ಕಾರಕ ಆಗ್ತಾರೆ. ಆಮೇಲೆ ನೆಕ್ಸ್ಟ್ ರಾಹುಗ್ರಹ. ರಾಹುಗ್ರಹ ಮೋಹಕಾರಕ, ಲಸ್ಟ್. ಕಾಮ ಬೇರೆ, ಮೋಹ ಬೇರೆ. ಕಾಮ ಅಂತಂದರೆ ತತ್ಕಾಲಕ್ಕಾಗ್ತದೆ, ಮೋಹ ಅಂತಂದರೆ ನಂಗೆ ಎಂದಿಗೂ ಅದೇ ಬೇಕು ಅಂತ ಅನ್ಸುತ್ತೆ, ನಂಗೆ ಎದುರು ಅದೇ ಬೇಕು, ಯಾವುದು ಸುಖ ಇರ್ತೀಯೋ ಅದೇ ಬೇಕು ಅನ್ಸುತ್ತೆ. ರಾಜಕಾರಣಗಳಿದ್ದಾಗ ವೇಶ್ಯರಿರ್ತಿದ್ರು, ಅವ್ರೇನು ಮಾಡ್ತಿದ್ರು, ಆವಾಗ ವೇಶ್ಯಾಗೃಹಗಳನ್ನ ವಿಸಿಟ್ ಮಾಡಿ ಬರ್ತಿದ್ರು, ಅದು ಕಾಮ. ಕೆಲವಿನ ಜನ ರಾಜರು ಅಸಲು ರಾಜ್ಯಕ್ಕೆ ಬರೋದಿಲ್ಲ, ವೇಶ್ಯಾಗೃಹಗಳಲ್ಲೇ ಇದ್ಬಿಡ್ತಿದ್ರು,
ಅದು ಮೋಹ. ಅಂದರೆ ನಿನ್ನ ಬಿಟ್ಟು ಇನ್ನು ನಾನು ಇರಲಾರೆ, ನೀನೇ ಸರ್ವಸ್ವ ಅಂತ ಅರ್ಥ ಇರೋದು. ಅದು ವಸ್ತು ಆಗ್ಬೋದು, ವಿಷಯ ಆಗ್ಬೋದು, ವ್ಯಕ್ತಿ ಆಗ್ಬೋದು. ಅದನ್ನು ಮೋಹ ಅಂತಾರೆ. ಒಂದು ವಿಷಯವನ್ನು ಬಿಟ್ಟು ನಾನು ಇರಲಾರೆ, ಒಬ್ಬ ವ್ಯಕ್ತಿಯನ್ನು ಬಿಟ್ಟು ನಾನು ಇರಲಾರೆ, ಒಂದು ವಸ್ತು, ಈ ವಸ್ತು ಇಲ್ಲದೆ ನಾನು ಇರಲಾರೆ. ಈಗ ನಾವು ಸೆಲ್ಫೋನ್ ಇದಲ್ವಾ, ಸೆಲ್ಫೋನ್ ಬಿಟ್ಟು ನಾವು ಇರ್ತೀವ, ಅದು ದಟ್ ಈಸ್ ಎನ್ ಎಕ್ಸ್ಟ್ರಾ ಆರ್ಗಾನ್. ಅದನ್ನು ಬಿಟ್ಟು ನಾವು ಇರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಮೋಹ ಅದೇ ಬೇಕು ಅಂತ ಅನ್ಸುತ್ತೆ. ಅದೇ ಯೂಟ್ಯೂಬ್ ನೋಡಬೇಕು, ಅದೇ ವಾಟ್ಸಪ್ ಸ್ಟೇಟಸ್ಗಳು ನೋಡಬೇಕು, ಇನ್ಸ್ಟಾಗ್ರಾಮ್ ನೋಡಬೇಕು. ಒಂದು ರೀತಿಯಾದಂಥ ಲಸ್ಟ್. ಇದು ಕೇವಲ ಗಂಡು ಹೆಣ್ಣುಗಳ ಮಧ್ಯೆ ಅಲ್ಲ, ಎಲ್ಲದರ ಮೇಲೂ ಆಧಾರ ಪಡ್ತದೆ, ಮೋಹಕಾರಕ. ಆಮೇಲೆ ವಿದೇಶಿಯಾನ ಯಾಕೆ ಮಾಡ್ತೇವೆ? ಇರೋ ಜಾಗ ಬಿಟ್ಟು ಬೇರೆ ಅದಕ್ಕೆ ಯಾಕೆ ಹೋಗ್ತೇವೆ? ಅದು ಇದಕ್ಕನ ಚೆನ್ನಾಗಿದಂತೆ, ಅಲ್ಲೇ ಇದ್ದು ಬಿಡಬೇಕು ಅಂತ ಅನಿಸುತ್ತೆ. ಆ ಫಾರಿನ್ ಟ್ರಾವೆಲ್ಸ್ ಎಲ್ಲ ಅದಕ್ಕೆ ಬರುತ್ತೆ. ನಾವು ಹೇಳ್ಬೋದು, ನಾನು ಓದ್ಕೊಳ್ಳಿಕ್ಕೆ ಹೋಗಿದ್ದೀನಿ, ನಾನು ಕೆರಿಯರ್ ಬಿಲ್ಡಪ್, ಅಲ್ಟಿಮೇಟ್ಲಿ ಏನು, ದುಡ್ಡು ಮಾಡಲಿಕ್ಕೆ ಹೋಗಿದ್ದೀವಿ ಅಷ್ಟೇ. ಅದನ್ನು ಹೇಳ್ಕೊಳ್ಳೋದಕ್ಕೆ ಹೇಸಿಗೆ ಆಗುತ್ತೆ. ಆದ ಕಾರಣ ನಮ್ಮ ಕಿರಿಯರು, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಲೈಫು, ಒಳ್ಳೆ ಎಜುಕೇಷನ್ ಕೊಡಬೇಕು. ಆ ಎಜುಕೇಷನ್ ಮತ್ತೆ ಯಾಕೆ? ದುಡ್ಡು ಮಾಡಲಿಕ್ಕೆ ಅಲ್ವಾ? ದುಡ್ಡು ಬೇಡ, ಒಳ್ಳೆ ಜ್ಞಾನವನ್ನು ತಿಳ್ಕೊಳ್ಬೇಕು ಅಂದರೆ ಅದಕ್ಕೆ ವಿದೇಶಕ್ಕೆ ಯಾಕೆ ಹೋಗ್ಬೇಕು? ಮನೆಯಲ್ಲಿ ಅಡುಗೆ ಮನೆ, ಬೆಡ್ರೂಮ್ ಇರೋದು ಸುಖಕ್ಕೋಸ್ಕರ. ಅಲ್ಲಿ ಕೂಡ ಜಪವನ್ನು ಮಾಡ್ಬೋದು. ಆದರೆ ಜಪ ಮಾಡಲಿಕ್ಕೆ ಯಾರೋ ಬೆಡ್ರೂಮಿಗೆ ಹೋಗಿ ಜಪ ಮಾಡ್ತಾರೆ? ದೇವ್ರ ಮನೆ ಕೋಣದಲ್ಲಿ ಕೂತ್ಕೊಂಡು ಮಾಡ್ತಾರೆ. ಅಮೆರಿಕದಲ್ಲೂ ಕೂಡ ನಾವು ಸಾಧನೆ ಮಾಡಿಕೊಳ್ಬೋದು, ಬಟ್ ಸಾಧನೆ ಮಾಡಲಿಕ್ಕೆ ಯಾರನ್ನ ಅಮೆರಿಕ ಹೋಗ್ತಾರ? ಹೋಗೋದಿಲ್ಲ. ಸೊ ಮೋಹಕ್ಕೆ ಸಂಬಂಧಪಟ್ಟದ್ದೇ ಆದ ಕಾರಣ ವಿದೇಶಿಯಾನ ಎಂಬುದು ಕೂಡ ಮೋಹವೇ. ಆಮೇಲೆ ಅತಿಕಾಮ, ಲಸ್ಟ್. ಮಾಮೂಲು ಕಾಮ ಬೇರೆ, ವಿಪರೀತವಾದಂಥ ಕಾಮ. ಇದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗೆಲ್ಲ ಕೂಡ ರಾಹುಕಾರಕ ಆಗ್ತಾನೆ. ಆಮೇಲೆ ವಿಷವೈದ್ಯ, ಪಾಯ್ಸನ್ ಅಂತೇವೆ. ಮದ್ದು ಹಾಕಿದ್ದಾರೆ ಅಂತ ನಾವು ಕೇಳ್ತಾ ಇರ್ತೇವೆ. ಅವನಿಗೆ ಮದ್ದು ಹಾಕಿದ್ದಾರೆ, ಅವನಿಗೆ ಮಾಟ ಮಂತ್ರ ಮಾಡಿಸಿದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ದಾರೆ. ಇದಕ್ಕೆಲ್ಲ ಕೂಡ ರಾಹುವೇ ಕಾರಕ. ಇದರಿಂದ ಏನಾಗ್ತದೆ? ಭಯ ಆಗ್ತದೆ. ಮುಖ್ಯವಾಗಿ ಭಯಕ್ಕೆ ಕಾರಕ ಯಾರು? ರಾಹು. ಒಬ್ಬ ಮನುಷ್ಯ ಒಂದರಿಂದ ಹೆದರ್ತಿದ್ದಾನೆ ಅಂತಂದರೆ ರಾಹು ರೆಸ್ಪಾನ್ಸಿಬಲ್ ಆಗ್ತಾನೆ. ಆಮೇಲೆ ಕಳ್ಳರು, ಕಳ್ತನ, ಇದೆಲ್ಲದಕ್ಕೂ ಕೂಡ ರಾಹುವೇ ಕಾರಕ. ಹಳೆ ಕಾಲದಲ್ಲಿ ನಡ್ಕೊಂಡು ಹೋಗ್ತಿದ್ರು ಒಂದು ಕಡೆಯಿಂದ ಒಂದು ಕಡೆಗೆ. ಆವಾಗ ಏನು ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಇದ್ದದ್ದೆಲ್ಲ ದುಡ್ಡು ಚೀಲದಲ್ಲಿ ಹಾಕ್ಕೊಂಡು ಹೋಗ್ಬೇಕು. ಕಳ್ಳರು ಯಾರಾದರೂ ನಡ್ಕೊಂಡು ಹೋಗ್ತಾ ಇದೆ ಅಂತ ಅವನದು ದುಡ್ಡಿದೆ ಅಂತ ಗ್ಯಾರಂಟಿ. ಸೊ ಈ ಹೊಡೆದು ತೊಗೊಂಬರ್ತಾರೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ರಾಹುಕಾಲ ಅಂತ ಒಂದಿರುತ್ತೆ. ಆ ಟೈಮಲ್ಲಿ ಮಾತ್ರ ಪ್ರಯಾಣಗಳು ಮಾಡಬಾರ್ದು ಅಂತಿತ್ತು. ಈಗ ಪ್ರಯಾಣಗಳೇ ಅಲ್ವ, ಎಲ್ಲದಕ್ಕೂ ರಾಹುಕಾಲ ನೋಡ್ತೀವಿ ನಾವು. ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದ್ರೂ ರಾಹುಕಾಲ ಇದೆಯಾ? ಯಾಕಂದರೆ ಹಿಂದೆ ದಾರಿ ದರೋಡೆ ಮಾಡೋದು ನೋಡಿ ಹೆದರ್ತಿದ್ವಿ, ಅದಕ್ಕೆ ಅಪ್ಲೈ ಮಾಡ್ತಿದ್ವಿ. ಇವತ್ತು ಎಲ್ಲದಕ್ಕೂ ಅದೇ ಅಪ್ಲೈ ಮಾಡ್ತಾ ಇದ್ವಿ. ಮದುವೆ ಕೂಡ ರಾಹುಕಾಲದಲ್ಲಿ ಮುಹೂರ್ತ ಇಡಬೇಡ್ರಿ ಅಂತ ಹೇಳ್ತಾರೆ. ರಾಹುಕಾಲಕ್ಕೂ ಮದುವೆಗೂ ಸಂಬಂಧನೇ ಇಲ್ಲ, ಆದರೂ ಇಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಆಮೇಲೆ ಅಧಾರ್ಮಿಕ ಜೀವನ, ಮೋಹ ಆದಮೇಲೆ ಏನಾಗ್ತದೆ? ಸಮೋಹ ಬಂದ ಮೇಲೆ ಅಧರ್ಮ. ಸಮೋಹ ಅಂದ್ರೇ ಅಧರ್ಮ ಕಾಮ ಅಂತೇವೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಕ್ರೋಧೋಭಿಜಾಯತೆ ಕ್ರೋಧಾದ್ಭವತಿ ಸಮೋಹ ಸಮೋಹ ಸ್ಮೃತಿ ವಿಭ್ರಮಃ. ಸಮೋಹ ಬಂತು ಅಂತಂದರೆ ಬುದ್ಧಿನಾಶ ಆಗ್ತದೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಮೋಹ ಅಂತಂಬುದು ತುಂಬ ಡೇಂಜರ್. ಅದಕ್ಕೆ ಕಾರಕ ಯಾರು ಅಂತಂದರೆ ರಾಹು. ಇದೆಲ್ಲ ಕೂಡ ನಮ್ಮ ಸ್ವಾರ್ಥವನ್ನು, ನಮ್ಮ ನೆಮ್ಮದಿಯನ್ನು ಕೆಡಿಸೋದು. ಆದ ಕಾರಣ ಇದನ್ನು ಪಾಪಗ್ರಹ ಅಂತೇವೆ. ಆಮೇಲೆ ಕೇತು ಮೋಕ್ಷಕಾರಕ, ಬಿಡುಗಡೆ. ಅದು ಬಿಡುಗಡೆ ಯಾವುದರಿಂದನೇ ಆಗ್ಬೋದು. ಒಂದು ರಸ್ತೆ ಹೋಗ್ತಾ ಇರ್ತೀವಿ, ಎಲ್ಲ ಹೊಂಡಗಳಿರ್ತದೆ. ಅಂದ್ಕೊಳ್ತೀವಿ ಈ ರೋಡಿಗೆ ಯಾವಾಗ ಮೋಕ್ಷ ಬರುತ್ತೋ ಏನೋ, ಯಾವ ಸರ್ಕಾರ ಬರುತ್ತೋ ಏನೋ. ಮೋಕ್ಷ ಅಂತಂದರೆ ಬಿಡುಗಡೆ ಹೇಗೆ ಅಂತಾರೆ. ನಂಗೆ ಕಷ್ಟಗಳಿಂದ ಬಿಡುಗಡೆ ಹೇಗೆ, ಸಂಸಾರದಿಂದ ಬಿಡುಗಡೆ ಹೇಗೆ, ನನ್ನ ಮನಸ್ಸಲ್ಲಿ ಬಂಧನ ಅಂತ ಇರುತ್ತೆ ಅದರಿಂದ ಬಿಡುಗಡೆ ಹೇಗೆ, ಇದನ್ನೆಲ್ಲ ಕೂಡ ಮೋಕ್ಷ ಅಂತ ಕರಿತೇವೆ. ಆ ಮೋಕ್ಷ, ನಿಮಗೆ ಮೋಕ್ಷ ಅಂತ ಅಂಬೋದು ಮನಃಶಾಸ್ತ್ರದಲ್ಲಿ ಕ್ಲಾಸಸ್ ಇದೆ, ಬೇಕಾದ್ರೆ ಅದನ್ನು ಇನ್ನೂ ಎಕ್ಸ್ಪ್ಲನೇಷನ್ ನೋಡ್ಬೋದು. ಮೋಕ್ಷಕಾರಕ ಕುಜ, ಕೇತು. ಆಮೇಲೆ ವೇದಾಂತ ವಿಚಾರ. ವೇದಾಂತ ಅಂತಂದರೆ ಫಿಲಾಸಫಿ. ಕಷ್ಟ ಬಂದ ಮೇಲೆ ಆಮೇಲೆ ನಮಗೆ ಫಿಲಾಸಫಿ ಬರುತ್ತೆ. ಕಷ್ಟಗಳು ಅನುಭವಿಸಿದ ಮೇಲೆ, ಅದಕ್ಕೆ ಮುಂಚೆ ಬರಲ್ಲ ಯಾರಿಗೂ. ಕಷ್ಟಗಳು ಅನುಭವಿಸಿ ಅದರಿಂದ ನಾವು ಸತ್ಯಾಂಶವನ್ನು ತಿಳ್ಕೊಂಡಾಗ ಫಿಲಾಸಫಿ ಹೊರಗೆ ಬರುತ್ತೆ. ದೈವಭಕ್ತಿಗೆ ಕೇತುಕಾರಕ, ವೈರಾಗ್ಯಕ್ಕೆ ಕೇತುಕಾರಕ, ಜ್ಞಾನಗಳು ಮತ್ತು ನಮಗೆ ಎಷ್ಟು ಭಾಷೆಗಳು ಬರುತ್ತೆ ಅದಕ್ಕೆಲ್ಲ ಕೂಡ ಕೇತುಕಾರಕ. ಇದೆಲ್ಲ ಕೂಡ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ಕೇತು ಅಂತಂಬೋದು ಲೌಕಿಕ ಜೀವನದಲ್ಲಿ ಪಾಪಗ್ರಹ ಆಗ್ತದೆ, ಎಲ್ಲ ಕಡೆ ಆಧ್ಯಾತ್ಮಿಕ ಅಲ್ವಾ. ಕಷ್ಟ ಬಂದ ಮೇಲೆ ತಾನೇ ನಾವು ಹೊರಗೆ ಬರೋದು. ಹೊರಗೆ ಬರಬೇಕಾದ್ರೆ ಮುಂದೆ ಒಂದು ಕಷ್ಟ ಇರಬೇಕಲ್ಲ. ಸೊ ಹಾಗಾಗಿ ಆ ಕಷ್ಟಕ್ಕೆ ಕಾರಣ ಕೂಡ ಕೇತು. ಬಿಡುಗಡೆ ಆಗಬೇಕು ಅಂತಂದರೆ ಅದಕ್ಕೆ ಮುಂಚೆ ಒಂದು ಕಷ್ಟ ಇರಬೇಕು. ಸುಖದಿಂದ ಹೊರಗೆ, ಕಷ್ಟದಿಂದ ಹೊರಗೆ ಬರಬೇಕು ಅಂತಂದರೆ ಅದರ ಹಿಂದೆ ಒಂದು ಸುಖ ಇರಬೇಕು. ಸುಖ ಆದ ಮೇಲೆ ಕಷ್ಟ ಬರ್ತದೆ. ಸೊ ಈ ರೀತಿ. ಸೊ ಅವರು ನಮಗೆ ಜೀವನದಲ್ಲಿ ಏನು ಸೂಚನೆ ಮಾಡ್ತಾರೆ
ಅದು ಒಳ್ಳೆಯದಾ ಕೆಟ್ಟದ್ದ ಅನ್ನೋದ್ರ ಮೇಲೆ ಆ ಗ್ರಹಗಳು ಶುಭ ಗ್ರಹವ ಪಾಪಗ್ರಹವ ಅಂತ ಬರುತ್ತೆ. ಶುಭ ವಿಚಾರವನ್ನು ಸೂಚನೆ ಮಾಡಿದರೆ ಶುಭ ಗ್ರಹ, ಪಾಪ ವಿಚಾರವನ್ನು ಸೂಚನೆ ಮಾಡಿದರೆ ಪಾಪಗ್ರಹ. ಶುಭ ಆಗಬೇಕು ಅಂತಂದರೆ ಪುಣ್ಯ ಇರಬೇಕು, ಪಾಪ ಆಗಬೇಕು ಅಂತಂದರೆ ಪಾಪ ಇರಬೇಕು. ಇದರ ಮೇಲೆ ಅದು ಬೈಫರ್ಕೇಶನ್ ಅಂತ ಇರುತ್ತೆ. ಗ್ರಹಗಳು ಶುಭ ಗ್ರಹಗಳು ಪಾಪಗಳು ಅಲ್ಲ, ಅವು ಸೂಚನೆ ಮಾಡುವಂಥ ವಿಷಯಗಳು ಅಥವಾ ನಾವು ಹಿಂದಿನ ಜನ್ಮದಲ್ಲಿ ಮಾಡಿಕೊಂಡದ್ದು ಪುಣ್ಯವ ಇದೆಯಾ ಪಾಪ ಇದೆಯಾ ಅಂತ ಬೈಫರ್ಕೇಶನ್ ಮಾಡ್ತೇವೆ. ಅಷ್ಟೇ ಆಗಲಿ ಗ್ರಹಗಳನ್ನು ಅನ್ಬೇಡಿ ಅವು, ಯಾಕೆಂದರೆ ಗ್ರಹಗಳನ್ನು ನೀವು ಪುಣ್ಯ ಪಾಪ ಅಂತಂದರೆ ಅದನ್ನು ಸರಿ ಮಾಡ್ಕೊಳ್ಳೋದು ಯಾಕೆ ಅಂತ ನಾವು ಮತ್ತೆ ನವಗ್ರಹ ಪೂಜೆಗಳು ನವಗ್ರಹ ಗುಡಿಗಳು ಸುತ್ತು ತಿರುಗಬೇಕಾಗ್ತದೆ. ತಿರುಗಬಾರ್ದು ಅಂತ ಏನಿಲ್ಲ, ಆದರೆ ತಿಳ್ಕೊಂಡು ತಿರುಗೋದು ಉತ್ತಮ. ತಿಳ್ಕೊಳ್ಳಾರ್ದೆ ಆ ದೇವರು ಒಳ್ಳೇದು ಮಾಡ್ತಾನೆ ತಿರುಗ್ತಾ ಕೂತ್ರೆ ಏನಾಗ್ತದೆ? ಮೂಢ ಭಕ್ತಿ ಆಗ್ತದೆ. ದೇವ್ರ ಮುಂದೆ ದೀಪ ಹಚ್ಚೋದು ಉತ್ತಮವೇ. ಅದು ತುಪ್ಪದಿಂದ ಹಚ್ಚಬೇಕಾ, ಎಣ್ಣೆಯಿಂದ ಹಚ್ಚಬೇಕಾ, 3 ಬತ್ತಿ ಇಡಬೇಕಾ, 5 ಬತ್ತಿ ಇಡಬೇಕಾ, 1 ಇಡಬೇಕಾ? ಇದೆಲ್ಲ ಏನಂತಂದರೆ ಮೂಢ ಭಕ್ತಿ ಕೆಳಗೆ ಬರ್ತದೆ. ದೇವರ ಮುಂದೆ ದೀಪ ಹಚ್ಚೋದು ಯಾಕೆ ಅಂತಂದರೆ, ಈ ದೀಪ ಇದ್ದಂಗೆ ನನ್ನ ಮನಸ್ಸಿನಲ್ಲಿ ನನ್ನ ಒಳಗೆ ಜ್ಞಾನ ದೀಪ ಬೆಳಗಲಿ ಅಂತಂಬೋ ಒಂದು ಸಿಂಬಾಲಿಕ್ ಆಗಿ ನಾವು ಹೊರಗಡೆ ದೀಪ ಹಚ್ಚೋದು. ಅದು 1 ದೀಪ ಹಚ್ಚಬಾರ್ದು, 2 ದೀಪ ಹಚ್ಚಬೇಕು, ಅದು ಸರಿ ಸಂಖ್ಯೆ ಆಗಿರಬೇಕು, ಬೇಸಿ ಸಂಖ್ಯೆ, ಇದೆಲ್ಲ ಕೂಡ ಏನಂತಂದರೆ ಅಜ್ಞಾನ. ಅದು ಯಾಕೆ ಮಾಡ್ತಾ ಇದ್ರು ಅಂತ ತಿಳ್ಕೊಂಡಾಗ ಅದರಿಂದ ನಾವು ಹೊರಗೆ ಬರ್ತೇವೆ. ಗೊತ್ತಿಲ್ಲದಾಗ ಏನಾಗ್ತದೆ? ಭಯ ಆಗ್ತದೆ. ಗ್ರಹಗಳಿಗೂ ಭಯ ಆಗೋದು, ಭಗವಂತ ಅಂದರೆ ಭಯ. ಭಗವಂತನಿಗೆ ನಾವು ಭಯಪಡ್ತೇವೆ ಎಲ್ಲರೂ. ಯಾಕೆ ಅಂತಂದರೆ ತಪ್ಪು ಮಾಡ್ತಾ ಇದ್ದೀವಿ. ಅದ ಕಾರಣ ನಿಜವಾಗ ಭಗವಂತ ಶಿಕ್ಷೆ ಕೊಡಬಾರ್ದು ಅಂತಂದ್ರೆ ಏನು? ಭಗವಂತ ನಮಗೆ ಶಿಕ್ಷೆ ಕೊಡ್ತಾನೆ ಅಂತ ಅಂದ್ಕೊಡ್ತೇವೆ. ನಿಜವಾಗಿ ಭಗವಂತ ನಮಗೆ ಯಾಕೆ ಶಿಕ್ಷೆ ಕೊಡ್ತಾನೆ? ಇದು ನಮ್ಮ ವ್ಯವಹಾರದಲ್ಲಿ ಆಗುವಂಥ ಅನಾಹುತ. ಇದು ಗ್ರಹಗಳು ವಿಚಾರ. ಇಲ್ಲಿ ಸಮರೈಸ್ ನೋಡೋಣ. ನಮಗೆ ಬೇಕಾದ ಮಾತ್ರ ನೋಡಿದ್ರೆ ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ ಅಷ್ಟೇ ನಮಗೆ ಬೇಕು. ಸೊ ವಿದ್ಯಾಕಾರಕ ಬುಧ, ಉದ್ಯೋಗಕ್ಕೆ ಕಾರಕ ಒಂದು. ಉದ್ಯೋಗ ಅಂತಂದರೆ ಕೆಲಸ ಮಾಡುವುದು, ಕೆಲಸ ಮಾಡಿಸುವವನು ಅಂತ 2 ಥರ ಉದ್ಯೋಗ. ಎಂಪ್ಲಾಯಿ, ಎಂಪ್ಲಾಯರ್. ಎಂಪ್ಲಾಯಿ ಆದರೆ ಶನಿಕಾರಕ, ಎಂಪ್ಲಾಯರ್ ಆದರೆ ಶನಿ ರೆಪ್ರೆಸೆಂಟ್ ಮಾಡ್ತಾನೆ. ಮದುವೆ, ಇವತ್ತು ನಾವು ಮದುವೆ ಮಾಡಿಕೊಳ್ಳೋದೆಲ್ಲ ಕೂಡ ಗಾಂಧರ್ವ ವಿವಾಹ, ಸುಖವನ್ನು ಪಡಲಿಕ್ಕೆ. ಈಗ ಮಕ್ಕಳು ಬೇಕು ಅಂತ ಕೂಡ ಯಾರು ಅಂತ ಇಲ್ಲ. ಹಿಂದೆ ಅಟ್ಲೀಸ್ಟ್ ಮಕ್ಕಳಿಗೋಸ್ಕರನೇ ಮದುವೆ ಮಾಡ್ಕೊಳ್ತಿದ್ರು, ಸಂತಾನ ಆಗಲಿ ಅಂತ. ಇವತ್ತು ಮಕ್ಕಳು ಕೂಡ ಯಾವುದು ಕಾನ್ಸೆಪ್ಟೇ ಇಲ್ಲ. ಈಗ ನಮ್ಗೆ ಇವಾಗಲೇ ಮಕ್ಕಳು ಬೇಡ್ರಿ, ನಾವೇನು ಪ್ಲಾನ್ ಮಾಡಿಲ್ಲ, ಈ ಥರ ಮಾತುಗಳು ಕೇಳ್ತಾ ಇರ್ತಾರೆ. ಸೊ ಅದು ಇಲ್ಲದಿದ್ದಾಗ ಮದುವೆ ಅಂತಂದರೆ ಕಾಮಕಾರಕ ಯಾರು? ಶುಕ್ರ. ಆಮೇಲೆ ಮಕ್ಕಳಾಗಬೇಕಾದ್ರೆ ಗುರುಕಾರಕ. ಆಮೇಲೆ ಮನೆ ಕಟ್ಟುತ್ತೀನ ಇಲ್ಲ, ಕುಜಕಾರಕ. ವಾಹನ ತಗೊಳ್ತೀನ ಇಲ್ಲ, ಶುಕ್ರಕಾರಕ. ಇದು ನಿತ್ಯ ಜೀವನದಲ್ಲಿ ನಮಗೆ ಬೇಕಾದಂಥ ಪ್ರಶ್ನೆಗಳು. ಇದಕ್ಕೆ ನಾವು ಈ ಗ್ರಹಗಳನ್ನು ನೆನಪಿಟ್ಕೋಬೇಕು. ಯಾವ ವಿಷಯ ಕೇಳಿದರೆ ಅದಕ್ಕೆ ರೆಸ್ಪಾನ್ಸಿಬಲ್ ಆದಂಥ ಗ್ರಹ ಯಾವುದು ಅಂತ ನೀವು ತಿಳಿದಿಟ್ಕೊಳ್ಬೇಕು. ಸೊ ಇವತ್ತಿನ ಪಾಠದಲ್ಲಿ ನಾವು ಕಲಿಯೋದದೇ. ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಪಾಪಗಳು ಈ ಜನ್ಮದಲ್ಲಿ ಹೇಗೆ ಬರುತ್ತೆ ಅಂತಂಬುದು ಆಯಾ ಗ್ರಹಗಳಿಂದ ಹಿಡಿದು ತಿಳ್ಕೊಳ್ತೇವೆ. ಆ ಗ್ರಹ ಏನು ಸೂಚನೆ ಮಾಡ್ತದೆ, ಅದು ಶುಭವಾ ಪಾಪವಾ ತಿಳ್ಕೊಂಡು ಅದರ ಸ್ಟ್ರೆಂಗ್ತ್ ತಿಳ್ಕೊಂಡು ಈ ಜನ್ಮದಲ್ಲಿ ನಾವು ತಿಳ್ಕೊಡ್ತೇವೆ. ಪುಣ್ಯ ಮಾಡಿದ್ದೀವೋ ಪಾಪ ಮಾಡಿದ್ದೀವೋ. ಪುಣ್ಯ ಮಾಡಿದರೆ ಯಾವ ಥರ ಪುಣ್ಯ, ಯಾವ ಥರ ಪಾಪ, ಅದು ಎಷ್ಟು ಮಾಡಿದ್ದೇವೆ, ಜಾಸ್ತಿ ಮಾಡಿದ್ದೀವ ಕಡಿಮೆ ಮಾಡಿದ್ದೀವ. ಆಮೇಲೆ ಆ ಪುಣ್ಯ ಪಾಪ ನಾನು ಅನುಭವಿಸೋದು ಯಾವಾಗ, ಆ ಸಮಯ ಕೂಡ ನೀವು ಗ್ರಹಗಳಿಂದನೇ ತಿಳ್ಕೊಡ್ತೀರಿ. ಸೊ ಗ್ರಹಗಳು ಈ ವಿಷಯಗಳೆಲ್ಲ ಕೂಡ ಜ್ಯೋತಿಷ್ಯದಲ್ಲಿ ನಮಗೆ ತಿಳಿಸುತ್ತೆ. ಅದನ್ನು ತಿಳ್ಕೊಳ್ಬೇಕು. ಸೊ ಇಲ್ಲಿಗೆ ಇವತ್ತಿನ ಪಾಠವನ್ನು ನಾವು ಗ್ರಹಗಳು ಕಾರಕತ್ವಗಳು ಅಂತ ತಿಳ್ಕೊಂಡ್ವಿ. ಮತ್ತೆ ಮುಂದಿನ ವಾರ ಪಾಠದಲ್ಲಿ ಇನ್ನು ಆಧಿಪತ್ಯ ಕಾರಕತ್ವಗಳಿದೆ. ಇದೊಂದೇ ಅಲ್ಲ, ಇನ್ನು ಅಡಿಷನಲ್ ಡ್ಯೂಟಿ ಬೇರೆ ಗ್ರಹಗಳು ಮತ್ತೆ ಬರ್ತವೆ. ಒಂದೊಂದು ವಿಷಯವನ್ನು ಸೂಚನೆ ಮಾಡಲಿಕ್ಕೆ 2 ಗ್ರಹಗಳು. ಇದು ಪರ್ಮನೆಂಟ್ ಗ್ರಹಗಳು, ಇದು ಇಂಟರ್ನಲ್ ವಿಚಾರ ಸೂಚನೆ ಮಾಡ್ತದೆ. ಆಧಿಪತ್ಯ ಗ್ರಹಗಳು ಎಕ್ಸ್ಟರ್ನಲ್ ಸೂಚನೆ ಮಾಡ್ತದೆ. ಒಳ್ಳೆ ಹೆಂಡತಿ ಇರ್ತಾಳೆ, ಆದರೆ ದಾಂಪತ್ಯ ಜೀವನನೇ ಸರಿ ಇರೋದಿಲ್ಲ, ಡೈವರ್ಸ್ ಅಪ್ಲೈ ಮಾಡ್ತಾರೆ. ಇನ್ನೊಬ್ಬರಿಗೆ ನೋಡಲಿಕ್ಕೆ ಹೆಂಡತಿ ಚೆನ್ನಾಗೇ ಇರೋದಿಲ್ಲ, ಕಪ್ಪಗಿರ್ತಾರೆ, ಬೇರೆ ಯಾವುದು ಹೆಂಡತಿ ಅಲ್ಲ, ಗಂಡ ಕೂಡ ವಯಸ್ಸು ವರ್ಷ ಅಂದ್ಕೊಡಿ, ಆದರೆ ಅವ್ರ ಜೀವನ ತುಂಬ ಸಂತೋಷವಾಗಿರ್ತದೆ. ಸೊ ಎಕ್ಸ್ಟರ್ನಲ್ ಈಸ್ ಡಿಫ್ರೆಂಟ್, ಇಂಟರ್ನಲ್ ಈಸ್ ಡಿಫ್ರೆಂಟ್. ಸೊ ಬರೋ ಕ್ಲಾಸಲ್ಲಿ ನಿಮಗೆ ಆಧಿಪತ್ಯ ಕಾರಕತ್ವಗಳು ಅಂತಂದರೆ ಏನಂತಂಬುದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ. ಇದು ಇವತ್ತಿನ ಪಾಠ. ಶ್ರದ್ಧೆಯಾಗಿ ಇವತ್ತಿನ ಪಾಠ ತಿಳ್ಕೊಳ್ಳಿ. ಹಿಂದಿನ ಜ್ಞಾನ ಏನಾದರೂ ಜ್ಯೋತಿಷ್ಯ ತಿಳ್ಕೊಂಡಿದ್ರೆ ಅದು ಪಕ್ಕಕ್ಕೆ ಇಟ್ಬಿಟ್ಟಿಲ್ಲ, ಅದು ಕನ್ಫ್ಯೂಸ್ ಆಗ್ತದೆ. ಇಲ್ಲಿರೋದು ಸ್ವಲ್ಪ ನೀವು ಅಪ್ಡೇಟ್ ಮಾಡ್ಕೊಳ್ತಾ ಝೀರೋಯಿಂದ ಕಲಿಯೋದು ಉತ್ತಮ. ಏನಾದರೂ ಆಲ್ರೆಡಿ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಕನ್ಫ್ಯೂಸ್ ಆಗೋ ಥರ ಇದ್ದರೆ ಹಳೇದನ್ನು ಬಿಟ್ಬಿಡಿ. ಇದನ್ನು ತಿಳ್ಕೊಳ್ಳಿ. ಇದನ್ನು ತಿಳ್ಕೊಂಡು ಒಂದು ಹಂತ ಆಮೇಲೆ ಎರಡನ್ನೂ ಕಂಪೇರ್ ಮಾಡ್ಕೊಳ್ಳಿ. ಯಾವುದು ಸರಿ ಅನಿಸಿದರೆ ನೀವು ಅದನ್ನು ಹಿಡ್ಕೋಬೋದು. ನಂದೇ ಕರೆಕ್ಟು ಅಂತ ನಾನು ಹೇಳಲಿಕ್ಕೆ ರೆಡಿ ಇಲ್ಲ.
ನಾನು ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಇದು ನಿಮ್ಮ ಅನುಭವಕ್ಕೆ ಬಂದರೆ ಮುಂದುವರಿಸ್ಬೋದು. ಇದು ಅನುಭವಕ್ಕೆ ಬರಲಿಲ್ಲ, ಬೇರೆ ಕಡೆ ಕಲ್ತಿದ್ದೆ ಅನುಭವಕ್ಕೆ ಬರ್ತಿದೆ ಅಂತಂದರೆ ಅದನ್ನೂ ಮುಂದುವರಿಸ್ಬೋದು. ವೆಲ್ಕಮ್. ಸೊ ಇದು ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.